ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು 2025 ಅಲ್ಲಿ ರಿಲೀಸ್ ಆಗಿರೋ ಸ್ಟ್ರೀಮಿಂಗ್ ಅನ್ನೋ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ನೋಡೋಣ. ಸ್ಪೆಷಲ್ ಆಗಿ ಇವತ್ತು ನಾವು ನೋಡೋ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದುವರೆಗೂ ನಾವು ನೋಡದೇ ಇರೋ ಒಂದು ಕಾನ್ಸೆಪ್ಟ್. ಆಲ್ರೆಡಿ ಥ್ರಿಲ್ಲರ್ ಅಂತ ಹೇಳ್ಬಿಟ್ವಿ. ಒಂದು ಲೈವ್ ಸ್ಟ್ರೀಮಿಂಗ್ ಮಾಡೋ ತರ ಒಬ್ಬ ಯೂಟ್ಯೂಬರ್ ಅವನು ಒಂದು ಕೇಸ್ ನ ಸಾಲ್ವ್ ಮಾಡ್ತಾನೆ, ಒಬ್ಬ ಸೈಕೋನ ಹಿಡಿತಾನೆ. ಅದು ಹೇಗೆ, ಯಾವ ರೀತಿ ಮಾಡ್ದ ಅನ್ನೋದನ್ನೇ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ, ತುಂಬಾನೇ ಟ್ವಿಸ್ಟೆಡ್ ಆಗಿ ಹೇಳಿರೋ ಮೂವಿನೇ ಈ ಸ್ಟ್ರೀಮಿಂಗ್. ಇದಕ್ ಮೇಲೆ ಈ ಫಿಲ್ಮ್ಗೆ ಇಂಟ್ರೋ ಬೇಡ, ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಸಣ್ಣ ಕೆಲಸ ಮಾಡ್ಬಿಡಿ. ಅದೇ ಯಾವಾಗೂ ಕೇಳೋದೇ ಅಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಮೂವೀಸ್ ಆಗ್ಲಿ ಸೀರೀಸ್ ಆಗ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಟಾಂಗ್ ಅಂತ ನಿಮ್ಗೆ ನೋಟಿಫಿಕೇಶನ್ ಬರೋದು. ಅಂಡ್ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ, ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ, ಹೈಪ್ ಕೂಡ ಮಾಡ್ಬಿಡಿ. ಅಂಡ್ ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆಪ್ ನ ತೋರಿಸ್ತಾರೆ. ಈ ಆಪ್ ನ ಹೆಸರು ವ್ಯಾಗ್ ಅಂತ. ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ತುಂಬಾ ಜನ ಅದರಲ್ಲಿ ರೀಲ್ಸ್ ಮಾಡ್ತಾ ಇರ್ತಾರೆ. ಹೆಂಗೆ ಇನ್ಸ್ಟಾಗ್ರಾಮ್, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ತಗೊಂಡ್ರೆ ಹೆಂಗೆ ಅದರಲ್ಲಿ ತುಂಬಾ ಜನ ಅವರ ಟ್ಯಾಲೆಂಟ್ಸ್ ನ ಯಾವ ರೀತಿ ವ್ಯಕ್ತಪಡಿಸ್ತಾರೋ ಅದೇ ತರನೇ ಈ ವ್ಯಾಗ್ ಅನ್ನೋದು ಕೂಡ. ಅದ್ರಲ್ಲಿ ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಆಗಿರ್ತಾರೆ, ರೀಲ್ಸ್ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಈಗ ಆ ಮೀಡಿಯಾನಲ್ಲೇ ಒಂದು ಹುಡುಗಿ ಒಂದು ವ್ಲಾಗ್ ನ ಮಾಡ್ತಾ ಇದ್ದಾಳೆ ಕುತ್ಕೊಂಡಿರೋ ಜಾಗದಲ್ಲೇ. ಸರಿ, ಅಂತ ಟಾಪಿಕ್ ಏನ್ ಮಾತಾಡ್ತಿದ್ದಾಳೆ ಅಂತ ನೀವು ಕೇಳ್ಬೋದು. ಏನು ಮಾತಾಡಿಲ್ಲ, ಸುಮ್ನೆ ಆನ್ ಮಾಡ್ಬಿಟ್ಟು ಕುತ್ಕೊಂಡಿದ್ದಾಳೆ. ಅವಳ ಹತ್ರ ಒಂದು ಸಣ್ಣ ನಾಯಿ ಮರಿ ಇದೆ. ಇದು ನಾಯಿ ಮರಿನ ಬೆಕ್ಕು ಮರಿನ ಗೊತ್ತಿಲ್ವೇ, ಅದನ್ನ ಇಟ್ಕೊಂಡಿದ್ದವಳು ಏನೂ ಮಾತಾಡಿಲ್ಲ. ಸೈಲೆಂಟ್ ಆಗಿ ಅದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು, ಅವಳು ಹಿಂದ್ಗಡೆನೆ ದೊಡ್ಡ ವಿಂಡೋ ಇರುತ್ತೆ, ಆ ವಿಂಡೋ ಮೇಲಿಂದ ಕೆಳಗಡೆ ಜಿಗಿದ್ಬಿಟ್ಟು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಇದಾರೆ, ಸುಮಾರು ಜನ ನೋಡ್ತಿದ್ದಾರೆ. ಹಂಗಿದ್ರು ಬಿದ್ದೋಗ್ಬಿಟ್ಲು ಕೆಳಗಡೆ. ಟಿಕೆಟ್, ಇವಳ ಹೆಸರು ಮಿಲಿ ಅಂತ. ಇವಾಗ ಈ ಆಪ್ ಬಗ್ಗೆ ಒಂದು ಸಣ್ಣ ಇಂಟ್ರೋನ ನೋಡೋಣ. ಈ ಇದ್ರಲ್ಲಿ ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ವಾ, ಅವ್ರು ಬರೀ ವ್ಲಾಗ್ಸ್ ಮಾತ್ರ ಮಾಡೋದಿಲ್ಲ, ಆಡಿಯನ್ಸ್ ಅವ್ರಿಗೆ ಸ್ಪಾನ್ಸರ್ಸ್ ಕೂಡ ಮಾಡಬಹುದು. ಆ ತರ ಒಬ್ರು ಹತ್ರ 10 ಮಿಲಿಯನ್ ವರ್ಗೂ ಸಂಪಾದನೆ ಕೂಡ ಮಾಡಬಹುದು. ಇವಾಗೆಲ್ಲ ನಾರ್ಮಲ್ ಆಗಿ ಏನೇ ಮಾಡಿದ್ರೆ ಕೂಡ ಟ್ರೆಂಡಿಂಗ್ ಆಗಿ ಹೋಗ್ತಾ ಇರುತ್ತೆ. ಸಣ್ಣ ವಿಷಯ ಅದು, ಇಷ್ಟ ಪಡ್ತಾರ ಇಷ್ಟ ಪಡಲ್ವಾ ಅಂತಿಲ್ಲ, ಬಟ್ ಲಕ್ಷ ಗಟ್ಲೆ ವ್ಯೂಸ್ ಓಡ್ತಾನೆ ಇರುತ್ತೆ. ಅಂತವ್ರೆಲ್ಲ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾರಲ್ವಾ. ಈ ತರ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ನಾನಾ ನೀನಾ ಅಂತ ಹೇಳಿ ಪೈಪೋಟಿ ಮಾಡ್ಕೊಂಡು ಮುಂದ್ಗಡೆ ಓಡೋಗ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಬಗ್ಗೆನೆ ತಗೊಳ್ಳಿ. ಯೂಟ್ಯೂಬ್ ಅಲ್ಲಿ ಯಾರು ಜಾಸ್ತಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಆಬ್ವಿಯಸ್ಲಿ ಕೆಲವರಿಗೆ ಗೊತ್ತಿರಬಹುದು ಮಿಸ್ಟರ್ ಬೀಸ್ಟ್ ಅಂತ. ಆ ತರನೇ ಈ ವ್ಯಾಗ್ ಅನ್ನೋ ಸೋಷಿಯಲ್ ಮೀಡಿಯಾನಲ್ಲಿ ಕಳೆದ 3 ವರ್ಷಗಳಿಂದ ಒಬ್ಬ ಮಾತ್ರನೇ ಟಾಪ್ 1 ಪ್ಲೇಸ್ ಅಲ್ಲಿ ಇದ್ದಾನೆ. ಅವನೇ ನಮ್ಮ ಹೀರೋ. ನೋಡಕ್ಕೆ ಸಖತ್ ಸ್ಮಾರ್ಟ್ ಆಗಿದ್ದಾನಲ್ವಾ, ಏನೋ ಮೂವಿಗಳ ಬಗ್ಗೆ ರಿವ್ಯೂ ಮಾಡ್ತಾನೆ ಅಂತ ಅನ್ಕೋಬಹುದು. ಆದ್ರೆ ಅಲ್ಲ, ಇವನ್ ತಗೊಳ್ಳೋ ಕಾನ್ಸೆಪ್ಟ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಾಲದಕ್ಕೆ ಜನಗಳನ್ನ ಆಕರ್ಷಿಸೋ ತರ ಇರುತ್ತೆ. ಅಂತದೇನ್ ಟಾಪಿಕ್ ಅಂತೀರಾ? ಇವಾಗ ಯೂಶುವಲ್ ಆಗಿ ಒಂದು ಕೊಲೆ ಆಗುತ್ತೆ. ಕೊಲೆ ಆದಾಗ ಪೊಲೀಸರು ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಒಂದ್ ಕಡೆ ಹೋರಾಡ್ತಾ ಇದ್ರೆ, ಅದೇ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಆ ಕೇಸ್ ನ ಕುತ್ಕೊಂಡಿರೋ ಜಾಗದಲ್ಲೇ ವ್ಲಾಗ್ ಆಗಿ ಮಾಡೋನೆ ನಮ್ಮ ಹೀರೋ. ಬರೀ ಕೇಸ್ ಬಗ್ಗೆ ತಿಳಿಸ್ಬಿಟ್ರೆ ಸಾಕ, ಅದನ್ನ ನೀಟಾಗಿ ಕೂದಲೂನು ಎಳಿಸಿ ಪಕ್ಕದಲ್ಲಿ ಇಟ್ಟು ಅಷ್ಟು ನೀಟಾಗಿ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದರಿಂದಾನೇ ಇವನು ಫೇಮಸ್. ಸಿಂಪಲ್ ಆಗಿ ಇವನ ಕಾನ್ಸೆಪ್ಟ್ ಟ್ರೂ ಕ್ರೈಮ್ ನ ಕಂಡಿಡಿಯೋದು. ಇವಾಗೂ ಅಷ್ಟೇ, ಇವ್ರಿರೋ ಜಾಗದೆಲ್ಲ ಊರಲ್ಲಿ ಒಬ್ಬ ಸೈಕೋ ಸುತ್ತಾ ಇದ್ದಾನೆ. ಸ್ವಲ್ಪ ದಿನಗಳ ಹಿಂದೆನೆ ಅವನ ಹತ್ರ ಒಂದು 5 ಕೊಲೆಗಳನ್ನ ಮಾಡಿದಾನೆ. ಎಲ್ಲರೂ ಹುಡುಗಿರೆ. ಇವರೆಲ್ಲಾನು ವ್ಯಾಗ್ ಅನ್ನೋ ಈ ಆಪ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಆಗಿ ಕೆಲಸ ಮಾಡ್ತಾ ಇರೋರೆ. ಇನ್ ಅವ್ರಿರೋ ಜಾಗದಲ್ಲೇ ಈ ತರ ಕೊಲೆಗಳು ನಡೀತಾ ಇದೆ ಅಂದ್ರೆ ಸೈಕೋ ಬಗ್ಗೆ ಆಬ್ವಿಯಸ್ಲಿ ಎಲ್ಲರೂ ಸಣ್ಣ ಪುಟ್ಟ ವ್ಲಾಗ್ಸ್ ನ ಮಾಡೇ ಮಾಡ್ತಾರೆ. ಯಾರು ಇರ್ಬೋದು ಈ ತರ ಗೋರ್ವಾಗಿ ಮಾಡಿದಾನೆ ಹಂಗೆ ಹಿಂಗೆ ಅಂತ ಸಿಂಪಲ್ ಆಗಿ ಹಂಗೆ ಹೇಳಿ ಮುಗಿಸಿದ್ರೆ ಸಾಕು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋದ್ಲಲ್ಲ ಒಂದು ಹುಡುಗಿ ಮಿಲಿ ಅಂತ, ಅವಳು ಇನ್ ಸ್ವಲ್ಪ ಹದ್ದು ಮೀರಿ ಹೊರಟೋದ್ಲು. ಏನಿಲ್ಲ, ಅವಳ ವ್ಲಾಗ್ ಅಲ್ಲಿ ಅವನನ್ನ ಸರ್ರಾಗಿ ಹಾಕೊಂಡು ಉಜ್ಜಿ ತಳ್ಬಿಟ್ಲು. ಅವನಿಗೆ ಧೈರ್ಯ ಇಲ್ಲ. ಅವನ ನೋಡಿ ನೀವೆಲ್ಲ ಏನಕ್ ಭಯ ಪಡ್ತಾ ಇದ್ದೀರಾ, ಅವ್ನಿಗೆ ಧೈರ್ಯ ಇದ್ರೆ ಮುಖ ತೋರಿಸಿ ಅವ್ನ್ ಮಾಡಿರೋನು. ಆದ್ರೆ ಅವನೇ ಒಬ್ಬ ಎದುರು ಪುಕ್ಲ, ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಹೇಳಿ ಅವ್ನು ಸುಮ್ನೆ ಕೂತ್ಕೊಂಡಿರೋನ ಕೂಡ ಎಬ್ಸಿ ಬಿಟ್ಟಂಗ ಆಗೋಯ್ತಿದ್ದು. ಅದ್ರಿಂದಾನೆ ಅವನು ಯಾವ್ದೋ ಒಂದು ಹುಡುಗಿನ ಕೊಲೆ ಮಾಡ್ಬಿಟ್ಟು ಆ ಡೆಡ್ ಬಾಡಿ ಪಕ್ಕದಲ್ಲೇ ಈ ಮಿಲಿ ಅನ್ನೋಳು ಯಾವಾಗೂ ಆ ನಾಯಿ ಮರಿದು ಒಂದು ಗೊಂಬೆ ಅದ ಆಕ್ಚುಲಿ ಅದನ್ನ ಇಟ್ಕೊಂತಾನೆ ವ್ಲಾಗ್ ಮಾಡ್ತಾ ಇರ್ತಾಳೆ. ಅದೇ ತರದ್ ಒಂದು ಗೊಂಬೆನ ಡೆಡ್ ಬಾಡಿ ಪಕ್ಕದಲ್ಲಿ ಇಟ್ಬಿಟ್ಟು ಹೋಗಿರ್ತಾನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಮಿಲಿಗೆ ಹೇಳಿರೋದು, ನನಗೆ ನೀನ್ ವಾರ್ನಿಂಗ್ ಕೊಟ್ಟೆ ಅಲ್ವಾ, ನೋಡಿ ಇತರ ಮಾಡಿದೀನಿ ಅಂತ. ಇವಾಗ ನನ್ನಿಂದ ನಾನ್ ಇತರ ಮಾತಾಡಿದ್ರಿಂದಾನೆ ಪಾಪ ಒಂದು ಹುಡುಗಿ ಸತ್ತೋದ್ಲಲ್ಲ ಅಂತ ಒಂದು ಗಿಲ್ಟ್ ಇಂದಾನೆ ಇವಳು ಆ ವ್ಲಾಗ್ ನ ಆನ್ ಮಾಡಿ ಬಿಟ್ಟು ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗಿರ್ತಾಳೆ. ಇಷ್ಟೊತ್ತು ನಾನು ಹೇಳಿದ್ದಲ್ಲ, ನಮ್ ಹೀರೋ ಹೇಳ್ತಾ ಇರೋದು ಅವರ ವ್ಯೂವರ್ಸ್ ಹತ್ರ. ಅದಕ್ಕೆ ಹೇಳೋದು, ಅವ್ರವ್ರಿಗೆ ಅಂತ ಯುನೀಕ್ ಸ್ಟೈಲ್ ಇರುತ್ತೆ. ನನ್ನನ್ನು ಯಾರು ನಿಮ್ಮನ್ನ ಫಾಲೋ ಮಾಡಕ್ ಹೇಳಿದ್ರು, ಎಲ್ಲರೂ ನಂತರ ಅಷ್ಟು ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡಕ್ ಆಗುತ್ತಾ, ನಂತರನೇ ಮಾಡ್ತೀನಿ ಅಂತ ಮಿಲಿಯನ್ ಹುಡುಗಿ ಬಾಯ್ ಇಟ್ಕೊಂಡು ಸುಮ್ನೆ ಇಲ್ದೆ ಈ ತರ ಕೆಲಸ ಮಾಡೋದ್ಲು. ಇವಾಗ ಅವಳೆ ಟಿಕೆಟ್ ತಗೊಂಡು ಸ್ವರ್ಗಕ್ಕೆ ಹೋಗಿದ್ದಾಳೆ ಅನ್ನೋ ತರ ಹೇಳ್ತಾ ಇರ್ತಾನೆ. ಸರಿ ಬಿಡಿ, ಮಿಲಿಯನ್ ಹುಡುಗಿ ಅವಳ ಹಣೆ ಬರೋಣ ಅವಳೆ ದುಡ್ಡು ಕೊಟ್ಟು ತಗೊಂಡಾಗ ಯಾರ ಕೈಲಿ ಏನ್ ಮಾಡಕ್ ಆಗುತ್ತೆ. ಈಗ 5 ಕೊಲೆಗಳು ಮಾಡಿರೋ ಆ ಸೈಕೋ ಬಗ್ಗೆ ಸ್ವಲ್ಪ ಮಾತಾಡೋಣವಾ. ಆ ಸೈಕೋ ಕೊಲೆ ಮಾಡಿರೋ 5 ಜನದಲ್ಲಿ ಈಗ ಲಾಸ್ಟ್ ಕೊಲೆ ಬಗ್ಗೆ ಮಾತಾಡೋಣವಾ, 5ನೇ ಹುಡುಗಿ ಬಗ್ಗೆ ಮಾತಾಡೋಣವಾ. ಈ ಹುಡುಗಿನೂ ಒಂದು ವ್ಯಾಗ್ ವ್ಲಾಗರ್, ಅಂದ್ರೆ ಕಿಲ್ಲರ್ 5ನೇದಾಗಿ ಸಾಯಿಸಿದ್ದಲ್ವಾ ಆ ಹುಡುಗಿ. ಅವಳು ಕೊಲೆ ಆಗಿರೋ ದಿನ ನೈಟ್ ಒಂದು ಪಬ್ಗೆ ಹೋಗಿದ್ದಾಳೆ. 1:40 ವರ್ಗೂ ಪಬ್ ಅಲ್ಲಿ ಸಕ್ಕದಾಗಿ ಕುಡಿದು ಎಂಜಾಯ್ ಮಾಡ್ಕೊಂಡು ಇದ್ದಿದ್ದಾಳೆ. ಅದಾದ್ಮೇಲೆ ಯಾರ ಜೊತೆನೋ, ಅವ್ರ ಮುಖನೂ ಸರಿಯಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಅವ್ರ ಜೊತೆ ಅಲ್ಲಿಂದ ಹೊರಗಡೆ ಬಂದಿದ್ದಾಳೆ. ಅದಾದ್ಮೇಲೆ ಬೆಳಗ್ಗಿನ ಜಾವ 5:50ಗೆ ಒಂದು ಬ್ರಿಡ್ಜ್ ಅಡಿ ಅವಳ ಬಾಡಿ ಸಿಕ್ಕಿದೆ. ಅದ್ರಲ್ಲಿ ಆ ಹುಡುಗಿ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ. 2 ಕೈನ ಕೂಡ ಹಿಂದ್ಗಡೆ ತಿರುಗಿಸಿ ಕಟ್ ಹಾಕಿದ್ದಾರೆ. ಈ ಕಟ್ಟಿರೋ ಸ್ಟೈಲು, ಹಗ್ಗ
ಕಟ್ಟಿರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗತ್ತೆ ಇದಕ್ಕೂ ಮುಂಚೆ ಮಾಡಿರೋ 4 ಕೊಲೆಗಳು ಅಂದ್ರೆ 4 ಹುಡುಗಿರ್ಗೆ ಕೂಡ ಅದೇ ತರ ರೆಡ್ ಕಲರ್ ಡ್ರೆಸ್ಸಸ್ ಪ್ಲಸ್ ಅದೇ ತರ ಕೈಗೆ ಹಗ್ಗ ಕೂಡ ಕಟ್ಟಿದ್ದಾನೆ. ಕೊಲೆ ಹೆಂಗ್ ಮಾಡಿದಾನೆ ಅಂತ ಅನ್ಕೊಂಡಿದೀರಾ? ಅವ್ರನ್ನ ಕತ್ತಿಚ್ಕಿನೇ ಸಾಯಿಸಿರೋದು. ಅವ್ನ ಅಷ್ಟು ನೋವಲ್ ಅವರು ನರಳಾಡಿ ಇರ್ತಾರೆ. ಅಷ್ಟೇ ಅಲ್ಲದೆ ಈ 5 ಡೆಡ್ ಬಾಡೀಸ್ ಅಲ್ಲೂ ಅವ್ನ್ ಸಾಯಿಸಿರೋ 5 ಜನರಲ್ಲೂ ಆ ಡ್ರೆಸ್ ಅಲ್ಲಿ ಒಂದೊಂದು ಪೀಸ್ ನ ಕಟ್ ಮಾಡ್ಕೊಂಡಿದ್ದಾನೆ. ಅದೇ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಫಸ್ಟ್ 4 ಕೊಲೆನ ಬಿಟ್ರೆ ಕೂಡ ಈ 5ನೇ ಕೊಲೆಗೆ ಆ ಕಿಲ್ಲರ್ ಅವನೇ ಪಬ್ಗೆ ಹೋಗಿ ಹೆಮ್ನ ಪಿಕಪ್ ಮಾಡಿದಾನೆ. ಪಿಕಪ್ ಮಾಡಿ ಅಂದ್ರೆ ಆ ಪಬ್ ಇರೋದು ಯಾವ್ದೋ ಜಾಗದಲ್ಲಿ, ಬಟ್ ಕೊಲೆ ಮಾಡಿ ಹಾಕಿರೋದು ಯಾವ್ದೋ ಜಾಗದಲ್ಲಿ ಎಷ್ಟೋ ಕಿಲೋಮೀಟರ್ ತಳ್ಳಿ ಅವನಲ್ಲಿ ಡೆಡ್ ಬಾಡಿನ ಹಾಕಿದಾನೆ. ಇದರಲ್ಲಿ ನೋಟ್ ಮಾಡ್ಬೇಕಾಗಿರೋ ವಿಷಯ ಮತ್ತೆ ಬ್ರಿಲಿಯಂಟ್ ಆಗಿರೋ ವಿಷಯ ಏನಂದ್ರೆ ಅವನ ಹತ್ರ ಪಬ್ ಇಂದ ಆ ಬ್ರಿಡ್ಜ್ ವರ್ಗೂ ಹೋಗೋ ದಾರಿಯಲ್ಲಿ ಯಾವ CCTV ಕ್ಯಾಮ್ರಲ್ಲಿ ಕೂಡ ಅವನು ಸಿಗ್ಲಿಲ್ಲ. ಅದ್ ಯಾಕೆ ಏನು ಅಂತ ಹೇಳಿ ನಾನ್ ಕೂಡ ಟ್ರಾವೆಲ್ ಮಾಡಿ ನೋಡ್ದೆ. ಅವ್ನು ಹೋಗಿರೋ ರೂಟ್ ಇದೆ ಅಂತ ನಮ್ ಹೀರೋ ಆಕ್ಚುಲಿ ಈ ಕೊಲೆನ ವ್ಲಾಗ್ ಮಾಡ್ಬೇಕು ಅನ್ಕೊಂಡಾಗ್ಲೇ ಆ ಪಬ್ ಇಂದ ಆ ಬ್ರಿಡ್ಜ್ ವರ್ಗುನು ಒಂದು ರೂಟ್ ನ ನೋಡ್ಕೊಂಡ್ ಬಂದಿದ್ದಾನೆ. ಯಾವ ರೂಟ್ ಅಲ್ಲಿ CCTV ಕ್ಯಾಮ್ರಾಸ್ ಇಲ್ವೋ ಅದೇ ರೂಟ್ ಅಲ್ಲಿ ಅವನು ಟ್ರಾವೆಲ್ ಮಾಡ್ಕೊಂಡ್ ಬಂದಿರೋದು ಅನ್ನೋದನ್ನ ನಮ್ ಹೀರೋ ಈಗ ಮ್ಯಾಪ್ ಹಾಕಿ ನಮ್ಗೆ ಕೂಡ ತೋರಿಸ್ತಾನೆ. ಈಗ ಸದ್ಯಕ್ಕೆ ಇಷ್ಟು ವಿಷಯ ಹೇಳಿರೋನು ಯಾವ ತರ ಅವನ ಕೊಲೆನ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ, ಅದರ ಮೋಟಿವ್ ಏನು ಅದೆಲ್ಲ ತಿಳ್ಕೊಬೇಕಂದ್ರೆ ಕಿಲ್ಲರ್ ತರನೇ ನಮ್ ಹೀರೋನು ಯೋಚನೆ ಮಾಡ್ಬೇಕು. ಅದರಿಂದ 5ನೇ ವಿಕ್ಟಿಮ್ ಅಂದ್ರೆ ಹೆಮ್ಮು ಪಬ್ ಇಂದ ತಾನೇ ಕಾಣೆ ಆಗಿದ್ದು. ಸೊ ಅಲ್ಲಿಂದಾನೇ ಇವನು ಅವನ ಟ್ರಾವೆಲ್ ನ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಪಬ್ಗೆ ಹೋಗ್ತಾನೆ. ಅಲ್ಲಿ CCTV ಕ್ಯಾಮ್ರಾನೆಲ್ಲ ಚೆಕ್ ಮಾಡಿದಾಗ ಅಲ್ಲಿ ಹೆಮ್ಮು ಯಾರ ಜೊತೆನೋ ಮಾತಾಡ್ತಿದ್ದಾಳೆ, ಬಟ್ ಅವ್ನ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಅವನ ಜೊತೆನೆ ಅವಳ ಪಬ್ನ ಬಿಟ್ಟು ಕೂಡ ಹೊರಗಡೆ ಬಂದಿದ್ದು. ಇದನ್ನ ನೋಡಿದ್ದಾದ್ಮೇಲೆ ಇವಾಗ ಕಿಲ್ಲರ್ ಮಾಡಿರೋ ತರ ಇವನ್ ಮಾಡಿದ್ರೆ ತಾನೆ ಅವ್ನ್ ಯಾವ ರೀತಿ ಮಾಡ್ದ ಅಂತ ಇವ್ನ್ಗೆ ಅರ್ಥ ಆಗೋದು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ. ಇಲ್ಲಿ ಮೆಟಲ್ಡಾ ಅಂತ ಒಂದು ಹುಡುಗಿನ ತೋರಿಸ್ತಾರೆ. ಆ ಹುಡುಗಿನೂ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ. ಆಕ್ಚುಲಿ ಇವಳು ಕೂಡ ವ್ಯಾಗ್ ಆಪ್ ಅಲ್ಲೇ ಒಂದು ವ್ಲಾಗರ್. ಆಕ್ಟಿಂಗ್ ಅಂತ ಬಂದ್ಬಿಟ್ರೆ ಯಾರಾದ್ರೂ ಒಬ್ರ ಜೊತೆಗೆ ಬೇಕಲ್ವಾ, ಇವ್ನ್ಗೆ ಆಪೋಸಿಟ್ ಅಲ್ಲಿ ಇವ್ನ್ ಕಿಡ್ನಾಪ್ ಮಾಡಕ್ ಒಂದು ಹುಡುಗಿ ಬೇಕಲ್ವಾ. ಸೊ ಇವಳನ್ನ ಜೊತೆಗೆ ಸೇರಿಸ್ಕೊಂಡು ಈ ತರ ಒಂದು ಕೆಲ್ಸನ ಮಾಡ್ತಾ ಇರೋದು. ಅವಳ ಜೊತೆ ಮಾತಾಡ್ಕೊಂಡು ನಿಧಾನಕ್ಕೆ ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಬರ್ತಾನೆ ಇವನು ಕೇಳ್ತಾನೆ, ನಾನ್ ಯಾರಂತಾನೆ ನಿನ್ಗೆ ಗೊತ್ತಿಲ್ಲ, ಸಡನ್ ಆಗಿ ಬಂದು ನಿನ್ನ ಹತ್ರ ಮಾತಾಡಿ ನಿನ್ ಫ್ರೆಂಡ್ಸ್ ಗುಂಪಿಂದ ನೀನ ಹೊರಗಡೆ ಕರ್ಕೊಂಡ್ ಬಂದಾಗ ನೀನ್ ನಿಂಗೆ ನಂಬಿ ಬಂದೆ, ಹೊರಗಡೆ ಬರ್ಬೇಕು ಅಂತ ನಿನ್ ಯಾವ ರೀತಿ ಅನಿಸ್ತು ಅಂತೆಲ್ಲ ಕೇಳಿದಾಗ ನಮ್ ಹೀರೋಗಿಂತ ಜಾಸ್ತಿ ಮಾತಾಡ್ತಾಳೆ ಅಂತ ಕಾಣಿಸುತ್ತೆ. ಇವಳ ಕತೆಯಾಗಿ ಹೇಳ್ತಾ ಇದ್ದಾಳೆ. ನಮ್ ಹೀರೋ ಹೇಳ್ಬೇಕು ಅನ್ಕೊಂಡಿರೋದನ್ನೆಲ್ಲ ಇವಳು ಹೇಳ್ತಾ ಇದ್ದಾಳೆ. ಒಂದ್ ಸ್ಟೇಜ್ಗೆ ನಮ್ ಹೀರೋಗೆ ಇವಳನ್ನ ಏನಕ್ಕಪ್ಪ ಸೇರಿಸ್ಕೊಂಡ್ವಿ ಅಂತ ಅನ್ಸ್ಬಿಟ್ಟಿರುತ್ತೆ. ಯಾಕಂದ್ರೆ ಆ ಕಿಲ್ಲರು ಆ ಹೇಮನ ಹುಡುಗಿ ಜೊತೆ ಏ ತರ ಎಲ್ಲ ಮಾತಾಡಿರ್ತಾನೆ, ಯಾವ್ದನ್ನ ನಂಬಿ ಆ ಹುಡುಗಿ ಹೊರಗಡೆ ಬಂದಿರ್ಬೋದು ಅವನ ಜೊತೆ ಅನ್ನೋದನ್ನ ಇಟ್ಟು ಅಂದ್ರೆ ಆ ವಿಷಯನ ಇವಳು ಅಷ್ಟು ನೀಟಾಗಿ ಹೇಳ್ಕೊಂಡ್ ಬಂದ್ಬಿಟ್ಲು. ಸಾಕ್ ಇದಕ್ ಮೇಲೆ ಮಾತಾಡ್ಬೇಡ ಹತ್ತು ಗಾಡಿ ಅಂತ ಹೇಳಿ ಅವಳನ್ನ ಎತ್ತಿ ಗಾಡಿಯಲ್ಲಿ ಹಾಕೊಂಡು ಇವಾಗ ಅವ್ನ್ ಹೆಂಗೆ ಟ್ರಾವೆಲ್ ಮಾಡ್ಕೊಂಡ್ ಬಂದ, ಯಾವ CCTV ಕ್ಯಾಮ್ರಾಗೂ ಸಿಗದೆ ಅವ್ನ ಅಲ್ಲಿಂದ ಬ್ರಿಡ್ಜ್ ವರ್ಗೂ ಯಾವ ರೀತಿ ಹೋದ್ನೋ ಅದೇ ತರನೇ ಇವನು ಯಾವ CCTV ಕ್ಯಾಮ್ರಾಗೂ ಸಿಕ್ಕಾಕೊಳ್ದೆ ಕರೆಕ್ಟ್ ಆಗಿ ಅವ್ರ ಮನೆಗೆ ಬಂದು ಸೇರ್ದ. ಇವಾಗ ಕಿಲ್ಲರು ಹೆಮ್ಮಿಗೆ ಯಾವ ತರ ಕೈಗೆ ಹಗ್ಗ ಕಟ್ಟಿದ್ನೋ ಅದೇ ತರನೇ ಇಲ್ಲಿ ನಮ್ ಹೀರೋ ಈ ಮೆಟಲ್ಡಾನ ಹುಡುಗಿ ಕೈಗೆ ಹಗ್ಗ ಕಟ್ತಾ ಇದ್ದಾನೆ. ಇಲ್ಲಿ ನೋಟ್ ಮಾಡ್ಬೇಕಾಗಿರೋ ವಿಷಯ ಏನಂದ್ರೆ ಸ್ಟಾರ್ಟಿಂಗ್ ಇಂದ ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇತ್ತು. ಇಲ್ಲಿ ಬರೀ ಅವ್ರು ಆಕ್ಟ್ ಮಾಡಕ್ ಮಾತ್ರನೇ ಬಂದಿದ್ದು. ಆದ್ರೆ ದಿಢೀರ್ ಅಂತ ನಮ್ ಹೀರೋಗ್ ಏನಾಯ್ತೋ ಗೊತ್ತಿಲ್ಲ, ಮೈಯಲ್ಲಿ ದೆವ್ವ ಸೇರ್ಕೊಂಡವನಂತರ ಅವಳನ್ನ ಓಡ್ಸಿ ಹಿಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಒಂದ್ ಸ್ಟೇಜ್ಗೆ ಮೆಟಲ್ಡಾಗೆನೆ ಭಯ ಆಗೋಯ್ತು. ಅಲ್ಲೋಡ್ತಾಳೆ ಇಲ್ಲೋಡ್ತಾಳೆ, ಮನೆಯಿಂದ ಹೊರಗಡೆ ಹೋಗಕ್ ಕೂಡ ದಾರಿ ಸಿಗ್ತಾ ಇಲ್ಲ. ಆದ್ರೆ ಒಂದ್ ಸ್ಟೇಜ್ಗೆ ನಮ್ ಹೀರೋ ಅವಳನ್ನ ಹಿಡಿದ್ಬಿಟ್ಟ. ಕೂದಲ್ನ ಹಿಡ್ಕೊಂಡು ಒಂದ್ ತರ ಅಂತ ಎಳ್ಕೊಂಡ್ ಬಂದು ಸೋಫಾ ಮೇಲೆ ಬಿಸಾಕ್ತಾನೆ. ಹಗ್ಗ ತುಂಬಾ ಟೈಟ್ ಆಗಿದೆ, ಲೂಸ್ ಮಾಡಿ ಅಂದ್ರೆ ಹಗ್ಗ ಕಟ್ಟೋದೇ ಟೈಟ್ ಆಗಿರ್ಲಿ ಅಂತ. ಅದೆಲ್ಲ ನೀನ್ ನನ್ಗೆ ಹೇಳ್ಬಾರ್ದು ಅಂತ ಒಂದು ಸೈಕೋ ಯಾವ ರೀತಿ ಹುಡುಗಿ ಹತ್ರ ನಡ್ಕೊಂಡಿದ್ದಾನೋ ಅದಕ್ಕಿಂತ ಮೀರಿ ಇವ್ನು ನಡ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಒಂದ್ ಸ್ಟೇಜ್ ಗಳು ಕತ್ತಲೆ ಹಿಚ್ಕಕ್ಕೆ ಹೊರಟೋಗ್ಬಿಟ್ಟ. ಆ ಕ್ಯಾಮ್ರಾ ಮ್ಯಾನ್ ಇದ್ದಾನಲ್ವಾ ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಇರೋನು, ಅವ್ನಿಗೆ ಒಂದು ಕ್ಷಣ ಭಯ ಆಗೋಯ್ತು. ಏನೋ ಮಾಡ್ತಾ ಇದ್ಯಾ ನೀನ್, ಅವಳನ್ನ ಸಾಯಿಸ್ಬಿಟ್ಟು ಜೈಲ್ಗೆ ಹೋಗೋದಲ್ದೆ ಕ್ಯಾಮ್ರಾ ಇಟ್ಕೊಂಡಿರೋ ಪಾಪಕ್ಕೆ ನನ್ನ ಕೂಡ ಜೈಲಿಗೆ ತಳ್ಬಿಡ್ತೀಯಾ, ಹೆಂಗೆ ಬಿಡೋ ಅವಳನ್ನ ಅಂತ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡದ್ಮೇಲೆನೆ ಅಲ್ಲಿ ನಮ್ ಹೀರೋ ಸ್ವಲ್ಪ ರಿಯಾಲಿಟಿಗೆ ಬಂದ್ಬಿಡ್ತು. ಅಯ್ಯೋ ನಾನು ಸ್ವಲ್ಪ ಹದ್ದು ಮೀರಿ ಹೋಗ್ಬಿಟ್ಟೆ ಅಂತ ಕಾಣಿಸುತ್ತಲ್ವಾ, ಇವ್ ನನ್ ಕ್ಯಾರೆಕ್ಟರೇ ಆತರ. ಆಕ್ಟಿಂಗ್ ಅಂತ ಬಂದ್ಬಿಟ್ರೆ ನನ್ನ ಮೀರಿ ನನ್ನಲ್ಲಿರೋ ಕಲೆನೆಲ್ಲ ಹೊರಗಡೆ ತೋರಿಸ್ಬಿಡ್ತೀನಿ, ಅದೇ ತರನೇ ಇವಾಗ ಆಗಿದ್ದು ಅಂತ ಹೇಳ್ತಾನೆ. ಅದ್ರಲ್ಲಿ ಇವಾಗ ಇಷ್ಟೊತ್ತು ನಡೆದಿದ್ದು ಆಕ್ಟಿಂಗ್, ಬಟ್ ರಿಯಾಲಿಟಿಗೆ ಬಂದ್ಮೇಲೆ ಹೀರೋಗೆ ಒಂಥರ ಕೈ ಕಾಲೆಲ್ಲ ನಡ್ಕ ಎತ್ಕೊಂಡ್ಬಿಡ್ತು. ಅವ್ನು ಇಷ್ಟು ಘೋರವಾಗಿ ಮಾಡಿರ್ತಾನ ಅಂತ. ಆದ್ರೆ ಮೆಟಲ್ಡಾನಲ್ಲಿ ಆತರ ಯಾವ್ದೇ ಒಂದು ಚಲನೆ ಇಲ್ಲ. ಅವಳು ಆರಾಮಾಗಿ ತುಂಬಾ ಸ್ಮೂತ್ ಆಗೇ ಇದ್ದಾಳೆ. ಇನ್ಫ್ಯಾಕ್ಟ್ ಇವಾಗ ನಮ್ ಹೀರೋ ಹೇಳ್ಬೇಕಾಗಿರೋ ವಿಷಯನ ಮೆಟಲ್ಡಾ ಹೇಳ್ತಿದ್ದಾಳೆ. ನನಗ್ ಗೊತ್ತಿರೋಂಗೆ ಒಬ್ಬರನ್ನ ಅಷ್ಟು ನೀಟಾಗಿ ಮಾತಾಡಿ ಮನೆವರೆಗೂ ಕರ್ಕೊಂಡ್ ಬಂದು ಈ ತರ ಕೈ ಕಟ್ಟಿ ಅವಳನ್ನ ಇಷ್ಟು ಘೋರವಾಗಿ ಸಾಯಿಸ್ತಾನೆ ಅಂದ್ರೆ ಅವನ್ ವಯಸ್ಸು 20-30 ವರ್ಷ ಒಳಗಡೆ ಇರ್ಬೇಕು. ಪ್ಲಸ್ ಅವ್ನು ನೋಡಕ್ ಕೂಡ ತುಂಬಾನೇ ಸುಂದರವಾಗಿರ್ತಾನೆ. ಯಾಕಂದ್ರೆ ಅವಾಗೆ ಹುಡುಗಿರು ಅವನನ್ನ ನಂಬಿ ಅವನ ಜೊತೆ ಹೋಗೋದು. ಆಮೇಲೆ ಅಂತ ಹೇಳಕ್ ಬಂದವಳು ಇದಕ್ ಮೇಲೆ ನಾನು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಹೀರೋ ಕಿಲ್ಲರ್ ಬಗ್ಗೆ ಹೇಳೋದಕ್ಕಿಂತ ನಾನ್ ಹೇಳೋದು ನಿಮ್ಗೆ ತುಂಬಾ ಇಷ್ಟ ಆಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇದಕ್ ಮೇಲೆ ಈ ಕೇಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಬೇಕಂದ್ರೆ ನನ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ನನ್ನನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡಿ ಅಂತ ಹೇಳ್ತಾಳೆ. ಹೀರೋ ವಿಡಿಯೋನಲ್ಲಿ ಅಂದ್ರೆ ಹೀರೋ ಅವರ ಒಂದು ಚಾನಲ್ ಅಲ್ಲಿ ಇವಳು ಪ್ರಮೋಷನ್ ತಗೊಂತಾ ಇದ್ದಾಳೆ ಅಷ್ಟೇ. ಕಳೆದ 3 ವರ್ಷದಿಂದ ಟಾಪ್ 1 ಅಲ್ಲಿ ಇದ್ದಿದ್ದು ನಮ್ ಹೀರೋ ಈ ಒಂದು ವ್ಲಾಗ್ ಇಂದಾನೆ ಪಾಪ ಅನ್ಕೊಳ್ದೇ ಇರೋ ರೀತಿಗೆ ಕೆಳಗಡೆ ಬಂದ್ಬಿಟ್ಟ. ಇವಾಗ ಟಾಪ್ 1 ಅಲ್ಲಿ ಒಬ್ರು ಇದಾರೆ ಅಂದ್ರೆ ಅವ್ರಿಗೆ ಆಪೋಸಿಟ್ ಆಗಿರೋರು ತುಂಬಾ ಜನ ಇರ್ತಾರೆ ತಾನೆ. ನಾವು ಏನೇ ಕಷ್ಟಪಟ್ರೆ ಕೂಡ ಆ ಸ್ಟೇಜ್ ಹೋಗಕ್ ಆಗಲ್ಲ ಅಂತ ತುಂಬಾ ಕಷ್ಟಪಡೋ ಜನ ಇರ್ತಾರೆ. ಅವ್ರಿಗೆಲ್ಲ ಈಗ ನಮ್ ಹೀರೋ ಟಾಪಿಕ್ ಒಂಥರ ಹಾಟ್ ಟಾಪಿಕ್ ಆಗೋಯ್ತು. ಎಲ್ಲರೂ ಹೀರೋನ
ಹಿಡ್ಕೊಂಡು ಗೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಗೇಲಿ ಮಾಡೋರ್ ಗೇಲಿ ಮಾಡ್ಕೊಂಡು ಹೋಗ್ಲಿ, ನಾನು ಅದನ್ನ ನಂಬ್ಕೊಂಡ ಇದೀನಿ, ನನ್ ಕೆಲಸ ನನ್ಗೆ ಇಂಪಾರ್ಟೆಂಟ್ ಅಂತ ಅವ್ನ್ ಮತ್ತೆ ಒಂದು ಹೊಸ ವ್ಲಾಗ್ ನ ಮಾಡಕ್ಕೆ ಅಂತ ಬಂದ್ ಕೂತ್ಕೊಂಡೆ. ಅವ್ರ ಸಬ್ಸ್ಕ್ರೈಬರ್ಸೇ ನಮ್ ಹೀರೋಗೆ ಕಮೆಂಟ್ ಮೇಲೆ ಕಮೆಂಟ್. ಏನೇ ಆಗ್ಲಿ, ಇಷ್ಟು ದಿನ ನೀವ್ ಸಪರೇಟ್ ಆಗಿ ಮಾಡ್ತಾ ಇದ್ದು ಒಂದ್ ವೈಬ್ ಅಂದ್ರೆ ಆ ಹುಡ್ಗಿ ಬಂದ್ ಹೋದ್ಮೇಲೆ ಇನ್ನೊಂದ್ ವೈಬ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಆ ಹುಡ್ಗಿ ಜೊತೆ ನೀವ್ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ ಹೀರೋಗೆ ಅಡ್ವೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಆಯ್ತು ಮಾಡ್ತೀನಿ, ಅದನ್ನು ಮಾಡಿ ಸಾಯ್ತೀನಿ ಅಂತ ಹೇಳಿ ಬೈಕೊಂಡವನು ಕ್ಯಾಮ್ರಾಮನ್ ನ ಕರ್ಕೊಂಡು ಮೆಟಲ್ಡಾ ಅವ್ರ ಮನೆ ಕಡೆ ಹೋಗ್ತಾನೆ. ಅಲ್ಲಿ ಹೋಗೋಷ್ಟ್ರಲ್ಲಿ ಇನ್ನೊಂದು ಸಖತ್ ಶಾಕು. ಏನಂತ ನೋಡಿದ್ರೆ ಮೆಟಲ್ಡಾ ಅವ್ರ ಮನೆ ಲಾಕ್ ಓಪನ್ ಆಗಿದೆ. ಅದು ಯಾರೋ ಒಡೆದು ಓಪನ್ ಮಾಡಿರೋ ತರನೇ ಇದೆ. ಒಳಗಡೆ ಹೋಗಿ ನೋಡಿದ್ರೆ ಅವಳು ಇಲ್ಲ, ಬಟ್ ಕಂಪ್ಲೀಟ್ ಡಾರ್ಕ್ನೆಸ್, ಅಷ್ಟು ಕತ್ತಲಾಗಿರುತ್ತೆ. ಒಳಗಡೆ ಹೋಗಿ ನೋಡು, ಅಲ್ಲಿ ಎಲ್ಲ ಸಿಸ್ಟಮ್ ಎಲ್ಲ ಆನ್ ಅಲ್ಲೇ ಇದೆ. ಆ ಪರಿಸ್ಥಿತಿ ನೋಡಿದ್ರೆ ಅರ್ಥ ಆಗೋಯ್ತು ಮೆಟಲ್ಡಾಗ್ ಏನೋ ಆಗಿದೆ ಅಂತ. ಸರಿ ಸಿಸ್ಟಮ್ ಆನ್ ಅಲ್ಲಿ ತಾನೇ ಇದೆ ಅಂತ ಹೇಳಿ ಅವಳ ಒಂದು ಚಾಟ್ ನ ವಿ ಚಾಟ್ ಅಂತ ಇರತ್ತಲ್ಲ, ಅದನ್ನ ಚೆಕ್ ಮಾಡಿ ನೋಡಿದಾಗ ಅದ್ರಲ್ಲಿ ಒಂದ್ ಹುಡುಗಿಗೆ ಮಾತ್ರ ಇವಳು ಸುಮಾರು ಸತಿ ಟೆಕ್ಸ್ಟ್ ಮಾಡಿರ್ತಾಳೆ. ಸೊ ಈಗ ನಮ್ ಹೀರೋ ಆ ಹುಡುಗಿಗೆ ಟೆಕ್ಸ್ಟ್ ಮಾಡ್ತಾನೆ, ಈ ತರ ನಾನೀಗ ಮೆಟಲ್ಡಾ ಅವ್ರ ಮನೆಗೆ ಬಂದಿದ್ದೀನಿ, ಮನೆಗ್ ಬಂದು ನೋಡೋಷ್ಟ್ರಲ್ಲಿ ಮೆಟಲ್ಡಾ ಇಲ್ಲ, ನನಗ್ ಗೊತ್ತಿರೋ ಅವಳಿಗೆ ಏನೋ ತಪ್ಪಾಗಿ ನಡೆದಿದೆ ಅನ್ಸುತ್ತೆ, ನಿಮ್ಗೆ ಅವಳ ಬಗ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ ಇದು ನಾನು ಡೈರೆಕ್ಟ್ ಆಗಿ ಬಂದ್ ಹೇಳ್ತೀನಿ ಅಂತ, ಮೋಸ್ಟ್ಲಿ ಅಲ್ಲೆಲ್ಲೋ ಅಕ್ಕಪಕ್ಕದ ಹುಡುಗಿ ಮನೆ ಹುಡುಗಿ ಅಂತ ಕಾಣುತ್ತೆ, ಎದ್ನೋ ಬಿದ್ನೋ ಅಂತ ಹೀರೋಡ ನೋಡೋದಕ್ಕೆ ಅಂತ ಲೈವ್ ಗೆ ಬಂದ್ಬಿಡಿದಾಳೆ. ಏನಮ್ಮ ನೀನು ನನಗಿಂತ ಸ್ಪೀಡ್ ಆಗಿದ್ಯಾ, ಕರಿಯೋದಕ್ ಮುಂಚೆನೇ ಇತರ ಎದ್ದು ಬಿದ್ದು ಬರ್ತೀಯಾ ಅಂತ. ಅವಳ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಂಡಿರೋ ನಮ್ ಹೀರೋ ಅವಳ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ನಮ್ ಹೀರೋ ಹುಡುಗಿ ಬಗ್ಗೆ ಕೇಳಿದಾಗ ಅಂದ್ರೆ ಮೆಟಲ್ಡಾಗೆ ಸಮೀಪವಾಗಿ ಯಾರಾದ್ರೂ ಟಾರ್ಚರ್ ಏನಾದ್ರು ಕೊಟ್ಟಿದ್ರ ಅಥವಾ ಏನಾದ್ರು ಬ್ಲಾಕ್ ಮೇಲಿಂಗ್ ಏನಾದ್ರು ಮಾಡಿದ್ರ, ಇಲ್ಲ ಅವಳನ್ನ ಫಾಲೋ ಮಾಡ್ಕೊಂಡ್ ಬರೋ ತರ ಬೇರೆ ಏನಾದ್ರು ಅವಳಿಗೆ ಥ್ರೆಟ್ ಇದೆ ಅನ್ನೋ ತರ ನಿನ್ನ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡಿದ್ಲ ಅಂತ ಕೇಳಿದಾಗ ಆತರ ಎಲ್ಲ ಏನು ಶೇರ್ ಮಾಡಿಲ್ಲ, ಬಟ್ ಲೀ ಅಂತ ಒಂದು ಅಕೌಂಟ್ ಇಂದ ರಿಪೀಟೆಡ್ ಆಗಿ ಅವಳಿಗೆ ಮೆಸೇಜಸ್ ಬರ್ತಾನೆ ಇರುತ್ತೆ. ಅವಂದೇ ಒಂದ್ ಸ್ವಲ್ಪ ದೊಡ್ಡ ಟಾರ್ಚರ್ ಅನ್ನೋ ತರ ಹೇಳ್ತಾ ಇದ್ಲು ಅಂತ ಇವಳು ಹೇಳ್ತಾಳೆ. ಅದೇನಪ್ಪ ಅಂತ ತೆಗೆದ್ ನೋಡಿದ್ರೆ ಅವನ ಕಡೆಯಿಂದ ಇವಳಿಗೆ ಸುಮಾರು ಮೆಸೇಜಸ್ ದಿನಕ್ಕೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಅಷ್ಟೇ ಸಾಲದಕ್ಕೆ ಎಷ್ಟೆಷ್ಟೋ ಮೆಸೇಜ್ಗಳು ಬರ್ತಾನೆ ಇದ್ದಿದೆ. ಬಟ್ ಒಂದಕ್ಕೂ ಮೆಟಲ್ಡಾ ರಿಪ್ಲೈ ಮಾಡಿಲ್ಲ. ಯಾವತ್ತು ಮೆಟಲ್ಡಾ ಕಾಣೆ ಆದ್ಲೋ ಅವತ್ತಿಗೆ ಮೆಸೇಜ್ ಕೂಡ ಸ್ಟಾಪ್ ಆಗಿರುತ್ತೆ. ಅಂದ್ರೆ ಅವನ್ಗೆ ಮೆಟಲ್ಡಾ ಕಾಣೆ ಆಗಿದ್ದಾಳೆ ಅಂತ ಗೊತ್ತಿರ್ಬೇಕು ತಾನೆ. ಸರಿ ಅಕೌಂಟ್ ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಕಂಪ್ಲೀಟ್ ಆಗಿ ಮೆಟಲ್ಡಾದೇ ಸ್ಕೆಚ್, ಎಲ್ಲಾ ಡೈರೆಕ್ಷನ್ ಅಲ್ಲೂ ಅವಳನ್ನ ಸ್ಕೆಚ್ ಮಾಡಿಟ್ಟಿರ್ತಾನೆ. ಇವನು ಸೈಕೋ ಇಷ್ಟು ಡೀಪ್ ಆಗಿ ಇವಳನ್ನ ಫಾಲೋ ಮಾಡ್ಕೊಂಡಿದ್ದಾನೆ, ಎಲ್ಲಾ ಡೈರೆಕ್ಷನ್ ಅಲ್ಲೂ ಡ್ರಾಯಿಂಗ್ ಎಲ್ಲ ಬೇರೆ ಮಾಡಿಟ್ಟಿದ್ದಾನೆ ಅಂತ. ಇವನ್ ಬಗ್ಗೆ ಈ ತರ ಇವನ್ ಮೇಲೆನೆ ಡೌಟ್ ಇದೆ ಅಂತ ನಮ್ಮ ಹೀರೋ ಬಂದು ಅದನ್ನ ಕ್ಯಾಮ್ರಾ ಮುಂದ್ಗಡೆ ಎಲ್ಲ ತೋರಿಸಿ ಮಾತಾಡುವಾಗ ಇಲ್ಲಿ ಅನ್ನೋ ಅಕೌಂಟ್ ಎಲ್ಲ ತೋರಿಸಿದಾಗ ಅದ್ರಲ್ಲಿ ಇನ್ನೊಬ್ರು ಹೇಳ್ತಾರೆ, ಅಯ್ಯೋ ಸರ್ ಇವನೊಬ್ಬ ಮೆಂಟಲು, ಇವನ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ, ಅವ್ನ ಮನೆ ಅಡ್ರೆಸ್ ಕೂಡ ನನ್ಗೆ ಗೊತ್ತು ಅಂತ ಹೇಳಿ ಆ ಅಡ್ರೆಸ್ ನ ಕೂಡ ಕಮೆಂಟ್ ಮಾಡ್ಬಿಡ್ತಾರೆ. ಇನ್ನೇನ್ ಮಾಡೋದು, ಅದನ್ನು ಮಾಡ್ಬೇಕಲ್ವಾ ಅಂತ ಹೇಳಿ ಈಗ ಹೊಸದಾಗ ಒಂದ್ ಹುಡುಗಿ ಜಾಯ್ನ್ ಆಗಿದ್ಲಲ್ವಾ, ಹುಡುಗಿ ನಲ್ಲೇ ಬಿಟ್ಬಿಟ್ಟು ಇವನು ಅಲ್ಲಿ ಅನ್ನೋರ್ ಮನೆ ಕಡೆ ಹೋಗ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡಿದ್ರೇನೆ ಭಯ ಆಗುತ್ತೆ, ಯಾವ್ದೋ ಒಂದು ಹಾಳ್ ಬಿದ್ದಿರೋ ಗೊಡೋನ್ ಒಳಗಡೆ ಹೋಗೋ ತರ. ಒಳಗಡೆ ಸುಮಾರು ಮನೆಗಳಿದೆ, ಇದ್ರೂ ಆಗ್ಲಿ ನನಗೇನಾದ್ರೂ ಅಪಾಯ ಆದ್ರಕ್ಕೆ ನೀವೇ ಕಾರಣ ಅಂತ ಕ್ಯಾಮ್ರಾನಲ್ಲಿ ಇರೋರ್ಗೆ ಅಂದ್ರೆ ನಮ್ಮ ವ್ಯೂವರ್ಸ್ ಗೆಲ್ಲ ಹೇಳ್ಬಿಟ್ಟು ಅವನು ಒಳಗಡೆ ಹೋಗ್ತಾನೆ. ಅದು ಲಾಸ್ಟ್ ಮನೆನೆ ಲೀ ಅನ್ನೋರ್ದು ಮನೆ, ಬಟ್ ಲಾಕ್ ಆಗಿದೆ, ಅವನು ಮನೇಲಿ ಇಲ್ಲ. ಇಷ್ಟು ದೂರ ಕಷ್ಟಪಟ್ಟು ಹುಡ್ಕೊಂಡ್ ಬಂದಿರೋರ್ಗೆ ಏನು ಸಿಕ್ಕಿಲ್ಲ, ಬರೀ ಕೈಲಾಡ್ಸ್ಕೊಂಡು ಹೋಗಕ ಬಂದಿದೀನಿ, ನಮ್ಮ ಅಸ್ತ್ರನ ಕೈಗೆ ಎತ್ಬಿಡ್ಬೇಕಾಗಿರೋದೆ, ಹದ್ದು ಮೀರಿ ಒಳಗಡೆ ಹೋಗ್ಬೇಕಾಗಿರೋದೆ ಅಂತ ಹೇಳಿ ಅವ್ನ್ ಕೈ ಚಳ್ಕಣ ಸ್ಟಾರ್ಟ್ ಮಾಡ್ಬಿಟ್ಟ. ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾನೆ. ಆಲ್ರೆಡಿ ನೋಡಿದ್ವಲ್ಲ, ಅವನ ಅಕೌಂಟ್ ಓಪನ್ ಮಾಡಿದ್ರೆ ಬರೀ ಮೆಟಲ್ಡಾದೇ ಫೋಟೋಸ್ ಇದೆ, ಅದು ಎಲ್ಲ ಅವ್ನ್ ಕೈಯಾರೆ ಡ್ರಾ ಮಾಡಿರೋದು. ಅದೇ ತರನೇ ಈಗ ಮನೆಯಲ್ಲಿ ಎಲ್ಲ ಮೆಟಲ್ಡಾದೇ ಫೋಟೋಸ್ ಎಲ್ಲ ಅವ್ನ್ ಕೈಯಾರೆ ಮಾಡಿರೋದೆ, ಮನೆ ಸುತ್ತಾನು ಅವ್ನ್ ಹಾಕಿಟ್ಟಿದ್ದಾನೆ. ಇಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ವಿಷಯ ಇದೆ, ಏನಂದ್ರೆ ಒಬ್ಬರ ಮೇಲೆ ನಾವು ಅತಿ ಮೀರಿ ಪ್ರೀತಿ ವಿಶ್ವಾಸ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೈಕೋ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರ ಹತ್ರ ಆತರ ಒಂದು ಪ್ರೀತಿನ ತೋರಿಸ್ತೀವೋ ಅದು ಆಪೋಸಿಟ್ ಇಂದ ನಮ್ಗೆ ಬಂದಿಲ್ಲ ಅಂತಂದ್ರೆ ಏನ್ ಬೇಕಾಗಿದ್ರು ಮಾಡೋ ಒಂದು ಸ್ಟೇಜ್ಗೆ ಹೊರಟೋಗ್ತಾರೆ. ಮೋಸ್ಟ್ಲಿ ಇವಾಗ ನಾವು ಹುಡ್ಕೊಂಡ್ ಬಂದಿರೋನ್ ಆತರ ಇರ್ಬೋದಾ ಅಂತ ನಮ್ ಹೀರೋ ಎಲ್ಲಾರ ಹತ್ರ ಹೇಳ್ಕೊಂಡು ಆತರ ನೋಡ್ಕೊಂಡು ಆ ಫೋಟೋಸ್ ಎಲ್ಲ ನೋಡಿ ತಟ್ಕೊಂಡು ಹೋಗ್ತಾ ಇರ್ತಾನ. ಆತರ ಒಂದು ಫೋಟೋ ಹತ್ರ ಹೋಗ್ಬಿಟ್ಟು ತಟ್ತಾ ಇರ್ತಾನೆ. ಅಷ್ಟ್ರಲ್ಲೇ ಈ ಲಿಯನ್ ಅವನ್ ಬಗ್ಗೆ ತಾನೆ ಊರ್ ತುಂಬಾ ನ್ಯೂಸ್ ಹರಡ್ತಾ ಇರೋದು. ಸೊ ಅವ್ನ್ ಎಲ್ಲಿ ಸಿಕ್ಕಿದ್ರು ಯಾರಿಗ್ ಸಿಕ್ಕಿದ್ರು ಒಂದು ಬೆಲ್ಲ ಸಿಕ್ದಂಗೆ ತಾನೆ ಕೈಗೆ. ಅದರಿಂದ ನಮ್ ಹೀರೋ ಹತ್ರ ತುಂಬಾ ಇನ್ಫ್ಲೂಯೆನ್ಸರ್ಸ್ ಅಲ್ಲಿ ಇರ್ತಾರಲ್ವಾ, ಅವ್ರಲ್ಲೇ ಇವಾಗ ಅವನನ್ನ ಓಡಿಸ್ಕೊಂಡು ಹಾಕಿ ಶುರು ಮಾಡ್ಬಿಟ್ರು. ಅದು ಒಂದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಓಡ್ತಾ ಇರುತ್ತೆ. ಕ್ಯಾಮ್ರಾಮನ್ ಅದನ್ನ ಕೂಡ ನಮ್ ಹೀರೋಗೆ ಹಾಕಿ ತೋರಿಸ್ತಾನೆ. ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ನಾನ್ ಇದನ್ನ ಕಷ್ಟಪಟ್ಟು ಈ ಸ್ಟೇಜ್ ವರ್ಗು ಹೇಳ್ಕೊಂಡ್ ಬಂದ್ರೆ ಸೆಂಟ್ರಲ್ ಬಂದು ನಾನ್ ಓದ್ಕೊಂಡು ಹೋಗ್ತೀನಿ ಅಂತ ಒಬ್ಬ ಬಂದಿದಾನ ಅಂತ ಹೇಳಿ ಬಿಡಲ್ಲ. ನನ್ ಕಷ್ಟನ ನಾನ್ ಇತರ ಅರ್ಧದಲ್ಲಿ ಬಿಡಲ್ಲ ಅಂತ ನಮ್ ಹೀರೋ ಒಂದ್ ಡೈರೆಕ್ಷನ್ ಅಲ್ಲಿ ಓಡೋಗ್ತಾ ಇದ್ದಾನೆ. ಈ ತರ ಅವ್ನ ಓಡಿಸ್ಕೊಂಡ್ ಬರ್ತಾ ಇದ್ರಲ್ವಾ, ಅಪೋಸಿಟ್ ಅಲ್ಲೇ ನಮ್ ಹೀರೋ ಬಂದು ಲಿಯನ್ ಅವ್ರನ್ನೇ ಒದ್ದು ಹಿಡ್ಕೊಂಡು ಅವ್ರ ಮನೆಗೆ ತರ ಅಂತ ಹೇಳ್ಕೊಂಡ್ ಬಂದು ಕೂರ್ಸ್ಬಿಟ್ಟು, ಹೇಳಪ್ಪ ರಾಜ ಇವಾಗಾದ್ರೂ ಹೇಳು, ಮೆಟಲ್ಡಾನ ಏನ್ ಮಾಡ್ದೆ, ಕಿಡ್ನಾಪ್ ಮಾಡ್ಕೊಂಡ್ ಸಾಯಿಸ್ಬಿಟ್ಟ ಹೆಂಗೆ ಅಂದಾಗ ಮೆಟಲ್ಡಾನ ಏನ್ ಮಾಡದ್ನ, ಏನ್ ಸರ್ ಹೇಳ್ತಾ ಇದ್ದೀರಾ ಅಂತ ಇವನ್ ಶಾಕಿಂಗ್ ಆಗಿ ಕೇಳ್ತಾ ಇದ್ದಾನೆ. ನನ್ ಗೊತ್ತು ಕಣೋ, ಕ್ರೈಮ್ ಮಾಡಿರೋ ಪ್ರತಿ ಒಬ್ರು ಇದೇ ತರನೇ ಕ್ವೆಶ್ಚನ್ ಕೇಳೋದು, ನಾನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತ. ನೀನು ಅದೇ ದಾರಿಯಲ್ಲೇ ತಾನೆ ಬರ್ತೀಯಾ, ನನ್ಗೆ ಗೊತ್ತು ಕಣೋ, ನೀನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತೀಯ ಅಂದ್ರೆ ಮತ್ತೆ ನಮ್ಮನ್ನ ನೋಡ್ಕೊಂಡು ನೀನೇನಕ್ಕಿತ್ರ ಓಡೋದೆ ಅಂದಾಗ, ಸರ್ ಏನ್ ಸರ್ ಹೇಳ್ತಾ ಇದ್ದೀರಾ, ನನ್ ಪಾಡಗ್ ನಾನ್ ಏನೋ ದಾರಿಯಲ್ಲಿ ಹೋಗ್ತಾ ಇದ್ದೆ, 4 ಜನ ಕ್ಯಾಮ್ರಾ ತಗೊಂಡ್ 4 ಡೈರೆಕ್ಷನ್ ಅಲ್ಲಿ ಬಂದ್ರು ನನ್ನ ಕವರ್ ಅಪ್ ಮಾಡಿದ್ರೆ ಎಂತವ್ರಿಗೂ ಭಯ ಆಗುತ್ತಾ ಇಲ್ವಾ, ಸಾಮಾನ್ಯವಾಗಿರೋರು ಓಡ್ತಾರ ಓಡಲ್ವಾ, ನಾನು ಅದೇ ತರ ಸರ್ ಓಡಿದ್ದು ಅಂದಾಗ, ಸರಿ ಆಯ್ತು ಓಡೋದ್ ಓಡ್ದೆ, ಆದ್ರೆ ನೀನ್ ಬೆಳಗ್ಗೆ ಎದ್ದು
ನೀನ್ ಬೇಕಾಗಿರೋ ಕೆಲ್ಸನ ನೀನ್ ಮಾಡ್ಕೊಂತೀಯೋ ಇಲ್ವೋ, ಒಂದು ದಿನ ಒಂದು ಕ್ಷಣ ಮರಿದೆ ನೀನು ಮೆಟಲ್ಡಾಗೆ ಮೆಸೇಜ್ ಮಾಡ್ತಾ ಇದ್ದೆ. ಆದ್ರೆ ಅವಳು ಕಾಣೆ ಆಗಿರೋ ದಿನ ಏನಕ್ಕೆ ನೀನು ಮೆಸೇಜ್ ಮಾಡಿಲ್ಲ ಅಂದಾಗ, ಸರ್ ಏನ್ ಸರ್ ಇದು ಕ್ವೆಶ್ಚನ್, ಒಂದೇ ಒಂದ್ ದಿನ ಅವಳಿಗೆ ನಾನು ಮೆಸೇಜ್ ಮಾಡಿಲ್ಲ ಅಂತ ನಂದೇ ತಪ್ಪು ಅಂತ ನನ್ನ ಹುಡ್ಕೊಂಡ್ ಬಂದ್ಬಿಡ್ತೀರಾ ಅಂತ ಕೇಳ್ತಾನೆ. ಸರಿ ನೀನ್ ಹೇಳೋದೊಂದ್ ಕಡೆ ಇರ್ಲಿ, ಬಟ್ ನಿನ್ನ ಲುಕ್ಸೇ ಸರಿ ಇಲ್ವೇ, ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಮೆಟಲ್ಡಾ ಬಗ್ಗೆ ನಿನ್ಗೇನೋ ವಿಷಯ ಗೊತ್ತಿದೆ ಕಣೋ, ಅದ್ ಏನು ಅಂತ ನನ್ನ ಹತ್ರ ನಿಜ ಹೇಳ್ಬಿಡು, ಇಲ್ಲಾಂದ್ರೆ ನೀನ್ ಯಾವ ಜಾಗದಲ್ಲಿ ಹೂತ್ ಹಾಕ್ಬಿಟ್ಟು ಅದ್ರ ಮೇಲೆ ಕಲ್ಲಿಡ್ತೀನಂತ ನನಗೆ ಗೊತ್ತಿಲ್ಲ ಕಣೋ ಅಂತ ಇವನು ಬೆದರ್ಸಿದ ತಕ್ಷಣ ಅವನು ಹೇಳ್ತಾನೆ, ಸರ್ ನನ್ಗೆ ಇದು ನಿಮ್ಗೆ ಯೂಸ್ಫುಲ್ ಆಗಿ ಇರುತ್ತಾ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ. ಸ್ವಲ್ಪ ದಿನಗಳ ಹಿಂದೆ ನಾನು ಇವಳಿಗೆ ಮೆಸೇಜ್ ಮಾಡ್ತಾ ಇರ್ಬೇಕಾದ್ರೆ ಒಂದಿನ ಒಂದು ಆರ್ಟ್ ಗ್ಯಾಲರಿಗೆ ಹೋಗಿದ್ದೆ. ಅಲ್ಲಿ ನಾನ್ ಯಾವ ತರ ಈ ತರ ಮೆಟಲ್ಡಾನ ಡ್ರಾ ಮಾಡ್ತಿದ್ದೀನೋ ಅದೇ ತರನೇ ಮೆಟಲ್ಡಾನ ಒಬ್ಬ ಡ್ರಾ ಮಾಡ್ತಾ ಇದ್ದ. ಸ್ವಲ್ಪ ಇಂಚು ಮಿಂಚು ನನಗೂ ಅವನಿಗೂ ಒಂದು ಹೋಲಿಕೆ ಇದೆ ಅಲ್ವಾ ಅಂತ ಹೇಳಿ ನಾನು ಹೋಗಿ ಡೈರೆಕ್ಟ್ ಆಗಿ ಅವನ ಹತ್ರ ಮಾತಾಡ್ದೆ. ಸ್ವಲ್ಪ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದ. ಆಮೇಲೆ ಆ ದಾರಿಯಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಒಂದು ಹುಡುಗಿ ಪಾಸ್ ಆದ್ಲು. ಆ ಹುಡುಗಿನ ನೋಡಿದ ತಕ್ಷಣ ಒಂಥರ ಮೆಂಟಲ್ ತರ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ನಾನು ಸಡನ್ ಆಗಿ ಏನಾಯ್ತೇನಂತ ಕೇಳಿದೆ, ಬಟ್ ನನ್ನ ಹತ್ರ ಏನು ಮಾತಾಡಿಲ್ಲ. ಸರ್ ಅವ್ನು ಅಲ್ಲಿಂದ ಹೊರಟೋದ ಅಂತ ಹೇಳಿದಾಗ, ಸರಿ ನೋಡಕ್ ಅವ್ನ್ ಹೆಂಗಿದ್ದ, ಬೇರೆ ಏನಾದ್ರು ಐಡೆಂಟಿಫಿಕೇಶನ್ಸ್ ಇದೆಯಾ, ಅವ್ನ ಹೆಸರೇನಾದ್ರು ಗೊತ್ತಾ ಅಂತೆಲ್ಲ ಕೇಳಿದಾಗ, ಸರ್ ನಾನು ಅವನ ಹತ್ರ ಮಾತಾಡ್ದೆ ಬಟ್ ಅವ್ನ ಹೆಸರೇನು ಕೇಳಿಲ್ಲ. ಆದ್ರೆ ಅವನ ಜೊತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅವನು ಈ ವ್ಯಾಗನ್ ಆಪ್ ಯೂಸ್ ಮಾಡ್ತಾ ಇದ್ದ ಸರ್. ಅವನ ಹೆಸರು ನಾನು ಗಮನಿಸಿಲ್ಲ, ಬಟ್ ಅವನ ಪ್ರೊಫೈಲ್ ಐಡಿ ನಾನು ಗಮನಿಸಿದೆ ಅಂದಾಗ, ಹೌದಾ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಏನಂದ್ರೆ, ಇವ್ನ್ ಯಾವ ಐಡಿನ ಹೇಳ್ತಿದ್ದಾನೋ ಅದೇ ಐಡಿ ಅವನೇ ನಮ್ಮ ಹೀರೋ ಮಾಡೋ ಪ್ರತಿ ಒಂದು ವ್ಲಾಗ್ ಗೆ ಕೂಡ ಕಮೆಂಟ್ ನ ಪಾಸ್ ಮಾಡ್ತಾ ಇರ್ತಾನೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗೆ ಶಾಕ್ ಆಗೋಯ್ತು. ಸರಿ ಏನದ ಐಡಿ ಹೇಳು ಅಂತ ಹೇಳಿದಾಗ ಅವನಲ್ಲಿ ಸಿಸ್ಟಮ್ ಅಲ್ಲಿ ಟೈಪ್ ಮಾಡ್ತಾನೆ, KJ8685 ಅಂತ ಏನೋ ಹೇಳ್ತಾನೆ. ಅದನ್ನ ಹಾಕ್ಬಿಟ್ಟು, ಯಾರಪ್ಪ ನೀವ್ ಯಾರಾದ್ರೂ ಇದೀರಾ ಇಲ್ಲಿ, ಏನ್ ಮಾಡ್ತಾ ಇದ್ದೀರಾ ಅಂದಾಗ, ಅವನು ಇವಾಗ ಪ್ರೆಸೆಂಟ್ ಈ ವ್ಲಾಗ್ ನ ನೋಡ್ತಾ ಇದ್ದಾನೆ. ಪ್ರೆಸೆಂಟ್ ಸರ್ ನಾನು ಇಲ್ಲೇ ಇದೀನಿ ಅಂತ ಹೇಳಿ ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡು ಡೈರೆಕ್ಟ್ ಆಗಿ ನಮ್ ಹೀರೋಗೆ ವಿಡಿಯೋ ಕಾಲೇ ಮಾಡಿದಾನೆ. ನಮ್ ಹೀರೋದು ಆ ವ್ಲಾಗು ಒಂದ್ ಕಡೆ ಲೈವ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ, ಇವ್ನ್ ವಿಡಿಯೋ ಕಾಲ್ ಕೂಡ ಸ್ಟ್ರೀಮ್ ಆಗ್ತಾ ಇದೆ. ಚಿಕ್ಕ ಮಕ್ಕಳ ಮುಖಕ್ಕೆ ಈ ಜಾತ್ರೆಗಳಲ್ಲಿ ನೋಡಿದಾಗ ಆ ಮಾಸ್ಕ್ ಬೇಕು ಅಂತ ಹೇಳಿ ಅಳ್ತಾರಲ್ಲ, ಅದೇ ತರ ಒಂದು ಮಾಸ್ಕ್ ನ ಮುಖಕ್ಕೆ ಹಾಕೊಂಡಿದ್ದಾನೆ. ಪ್ಲಸ್ ಇವನೇ ಮೆಟಲ್ಡಾನ ಕಿಡ್ನಾಪ್ ಮಾಡಿ ಇಟ್ಕೊಂಡಿರೋದು. ಮೆಟಲ್ಡಾ ಕೂಡ ಕಾಣಿಸ್ತಾ ಇದ್ದಾಳೆ. ಅಯ್ಯೋ ನೀನೇನಾ ಸೈಕೋ, ನಿನ್ ಬಗ್ಗೆ ನಾನು ಇಷ್ಟೊತ್ತು ಮಾತಾಡ್ತಾ ಇರೋದು, ಆದ್ರೆ ಬಾರ್ಲಿ ಚಾಲಕಿ ಇದ್ಯಾ ಕಣೋ ನೀನು, ನನ್ ವಿಡಿಯೋಗೆ ನೀನು ಕಮೆಂಟ್ ಕೂಡ ಮಾಡಿದ್ಯಾ ಅಂತ ಹೇಳಿ ನಮ್ ಹೀರೋ ಈ ಕಡೆ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಇವಾಗ ಏನಕ್ ನೀನ್ ಹುಡುಗಿನ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ಯಾ, ಮರಿದಾಗ ಹುಡುಗಿನ ಬಿಟ್ಬಿಡು ಅಂದಾಗ, ಅಯ್ಯೋ ಬಾಸ್ ಏನ್ ಈ ತರ ಹೇಳ್ತಾ ಇದ್ದೀರಾ, ಅವಳು ತಾನೇ ಹೇಳಿದ್ಲು, ನಿಮ್ ವಿಡಿಯೋನಲ್ಲೇ ಹೇಳಿದ್ಲಲ್ವಾ ಕಿಲ್ಲರ್ ಬಗ್ಗೆ ನಾನು ಪಾರ್ಟ್ ಆಗಿ ಪೀಸ್ ಆಗಿ ಕಿತ್ತಿಡ್ತೀನಿ ಅಂತ. ಅವಳು ಮಾಡೋ ಕೆಲ್ಸನ ನಾನ್ ಮಾಡೋದ್ ಬೇಡ್ವಾ, ನೀವು ಒಂದ್ ದೊಡ್ಡ ಇನ್ಫ್ಲೂಯೆನ್ಸರ್ ಅಲ್ಲ, ಕ್ರೈಮ್ ಕೇಸ್ ನೆಲ್ಲ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತೀರಾ, ನಾನ್ ಯಾವ ಜಾಗದಲ್ಲಿ ಇದ್ದೀನಿ ಅಂತ ನೀವು ಕಂಡಿಡೀರಿ ನೋಡೋಣ. ಸ್ವಲ್ಪ ಕಷ್ಟ ಆಗ್ಬೋದು, ಸೊ ನಾನು ನಿಮ್ಗೊಂದು ಚಾನ್ಸ್ ನ ಕೂಡ ಕೊಡ್ತೀನಿ, 1 hour ಟೈಮ್ ಕೊಡ್ತೀನಿ. ಆ 1 hour ಅಲ್ಲಿ ನಾನ್ ಯಾವ ಜಾಗದಲ್ಲಿ ಇದ್ದೀನಿ ಅಂತ ಬಂದು ನೀವು ಕಂಡಿಡಿದ್ ಬಿಟ್ರೋ ಆ ಹುಡುಗಿ ಸೇಫು, ಇಲ್ಲ ನೆಕ್ಸ್ಟ್ ಸೆಕೆಂಡ್ ಆ ಹುಡುಗಿ ಕತೆ ಮುಗ್ದೋಗುತ್ತೆ ಅಂತ ಹೇಳಿದವನು ಟಕ್ಕಂತ ಕಾಲ್ ನ ಕಟ್ ಮಾಡ್ಬಿಟ್ಟ. ಅಂದ್ರೆ ಇವಾಗ ನಮ್ ಹೀರೋಗೆ ಒಂದ್ ಕಡೆ ಭಯ ಸ್ಟಾರ್ಟ್ ಆಗೋಯ್ತು. 1 hour ಅಲ್ಲಿ ನಾನು ಅವಳನ್ನ ಕಂಡಿಡಿಬೇಕಾ, ಏನ್ರ ನಡೀತಾ ಇದೆ ಇಲ್ಲಿ ಅಂತ. ಅವ್ನ್ ಮುಖ ಬೇರೆ ಗೊತ್ತಿಲ್ಲ, ಅವ್ನ್ ಯಾವ ಜಾಗದಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲ. 1 hour ಅಲ್ಲಿ ಹೆಂಗ್ ಕಂಡಿಡಿಯಕ್ ಆಗುತ್ತೆ, ನಮ್ ಹೀರೋಗೆ ತಲೆ ಕಿತ್ಕೊಳಂಗ್ ಆಗ್ತಿದೆ. ಈ ಗ್ಯಾಪ್ ಅಲ್ಲಿ ಹಿಂದ್ಗಡೆ ಇರೋನು ಅಲ್ಲಿ ಅನ್ನೊಬ್ಬ ಇರ್ತಾನಲ್ವಾ, ಅವ್ನ್ ಅಲ್ಲಿ ಇಲ್ಲಿ ಏನೋ ಹುಡುಕ್ತಾ ಇದ್ದ. ಏನಂದ್ರೆ ನಮ್ ಹೀರೋ ಹತ್ರ ಹೇಳಿರ್ತಾನೆ, ನಾನ್ ಸುಮ್ನೆ ಕೂತ್ಕೊಂಡಿರೋವಾಗ ಅವ್ನ ಲೈಟ್ ಆಗಿ ಒಂದ್ ಸ್ಕೆಚ್ ನ ಮಾಡ್ದೆ ಅಂತ. ಅದಿವಾಗ ಸಿಗ್ಬಿಡ್ತು. ಇವಾಗ ಹೆಂಗಪ್ಪ ಅವನನ್ನ ಕಂಡಿಡಿಯೋದು ಅಂತ ಹೇಳಿ ವಿಡಿಯೋ ಕಾಲ್ ಅಲ್ಲಿ ಇದ್ದವನು ಕೆಬೇಕಂತ ನಗ್ತಾ ಇದ್ದ, ನನ್ನ ಕಂಡಿಡಿಯಕ್ ಆಗಲ್ಲ ಅಂತ. ಈಗ ಈ ಫೋಟೋನ ಲೈವ್ ಅಲ್ಲಿ ತೋರ್ಸಿದ ತಕ್ಷಣ ಅವನ್ ಮುಖದಲ್ಲಿ ನಗು ಕಡಿಮೆ ಆಗೋಯ್ತು. ನಮ್ ಹೀರೋ ಈಗ ಜೋರಾಗಿ ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇವಾಗೇನೋ ಮಾಡ್ತೀಯಾ, ನಿನ್ ಬಗ್ಗೆ ನನ್ಗೇನು ಗೊತ್ತಿಲ್ಲ, ನೀನ್ ಹೆಂಗ್ ಕಂಡಿಡಿಯೋದು ಅಂತ ತಾನೆ ಅನ್ಕೊಂಡಿದ್ದೆ, ಇವಾಗ ನಿನ್ ಫೋಟೋನೇ ಸಿಕ್ಬಿಡ್ತು ಕಣೋ, ನೀನೇನೋ 1 hour ನನ್ಗೆ ಟೈಮ್ ಕೊಡೋದು, 15 ನಿಮಿಷ ನಾನು ನಿನ್ನ ಕಂಡಿಡಿತೀನಿ ಅಂತ ಹೇಳಿ ಅವಳನ್ನ ಕಂಡಿಡಿಯೋ ಕೆಲ್ಸಕ್ಕೆ ಇಳಿದ್ಬಿಟ್ರು. ಒಂದ್ ಕಡೆ ಇಲ್ಲಿ ನಮ್ ಹೀರೋ ಅವಳನ್ನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು, ಕಂಡಿಡಿಬೇಕು ಅಂತ ಹೋರಾಡ್ತಾ ಇದ್ರೆ, ಇಲ್ಲಿ ಅದೇ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಇರೋ ಅವನು ಆ ಸೈಕೋ ಆಡಿಯನ್ಸ್ ಗೆ ಕೂಡ ಒಂದು ಆಫರ್ ನ ಕೊಡ್ತಾ ಇದ್ದಾನೆ. ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು ಯಾರು ಇವಳನ್ನ ಕಾಪಾಡಕ್ಕೆ ಬರಲ್ಲ ಅಂತ. ಸೊ ಇದ್ರಲ್ಲಿ ಸ್ಪಾನ್ಸರ್ ಮಾಡೋ ಆಪ್ಷನ್ ಇದೆ ತಾನೆ, ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ನೀವು 1 million ನನಗೆ ಸೇರ್ಸಿದ್ರೆ, ಅಮೌಂಟ್ ಸೇರ್ಸಿದ್ರೆ ಇವಳ ಯಾವ್ದಾದ್ರು ಒಂದು ಪಾರ್ಟ್ ನ ಕಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಪಕ್ಕದಲ್ಲಿರೋರು ದುಡ್ಡು ಕೇಳಿದ್ರೆ ಕೂಡ ಕೊಡಲ್ಲ. ಇವನ್ಗಿಂತ ಹೊರಗಡೆ ಇರೋ ಆಡಿಯನ್ಸ್ ತುಂಬಾ ದೊಡ್ಡ ಸೈಕೋಗಳು ಅಂತ ಕಾಣಿಸುತ್ತೆ. ಹಂಗೆ ನಿಮಿಷಕ್ಕೂ ಟಕ 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 ಅಂತ ಹಣ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಈ ತರ ಒಂದ್ ಕಡೆ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಆ ಫೋಟೋನ ಇಟ್ಕೊಂಡು ಹೆಂಗ್ ಕಂಡಿಡಿತಾನೆ ಅಂತ ತಾನೆ ನಮ್ಗೆ ಕ್ವೆಶ್ಚನ್. ವೆರಿ ಸಿಂಪಲ್, ಡೆಲಿವರಿ ಮ್ಯಾನ್ಸ್ ನ ಹಿಡಿದ್ರೆ ಗೊತ್ತಾಗ್ಬಿಡತ್ತಲ್ವಾ, ಯಾಕಂದ್ರೆ ಮನೆನೂ ಅವ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರು ಮುಖಾನು ಅವ್ರಿಗೆ ಗೊತ್ತಿರುತ್ತೆ. ಸೊ ಅದೇ ಏರಿಯಾನಲ್ಲಿ ಇರೋ ಸುಮಾರು ಡೆಲಿವರಿ ಬಾಯ್ಸ್ ನ ಹಿಡಿದು ಅವ್ರಿಗೆ ಫೋಟೋಸ್ ಎಲ್ಲ ತೋರಿಸಿದಾಗ ಅದ್ರಲ್ಲಿ ಒಬ್ಬ ಹೇಳ್ತಾನೆ, ಗೊತ್ತೇ ಸರ್ ಇವ್ರ ಎಷ್ಟು ಸತಿ ನೋಡಿದೀನಿ, ಅವ್ನ್ ಇಂಥ ಜಾಗದಲ್ಲಿ ಇದಾನೆ, ಬನ್ನಿ ನಾನು ಅವ್ರ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ನಮ್ ಹೀರೋನ ಕರ್ಕೊಂಬಂದ್ ಅವ್ರ ಮನೆ ಡೋರ್ ಹತ್ರನೇ ಡ್ರಾಪ್ ಮಾಡ್ತಾರೆ. ಎದ್ನೋ ಬಿದ್ನೋ ಅಂತ ಇವಾಗ ನಮ್ ಹೀರೋ ಮನೆ ಕಡೆ ಓಡೋಗ್ತಾ ಇದ್ರೆ, ಇಲ್ಲಿ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಅವ್ನ್ ಹೇಳಿದ್ದ ಅಲ್ವಾ 1 million ಅಮೌಂಟ್ ಸೇರಿದ್ರೆ ಅವಳದ್ದು ಏನಾದ್ರು ಒಂದ್ ಪಾರ್ಟ್ ನ ಕಟ್ ಮಾಡ್ತೀನಿ ಅಂತ. ಏನ್ ಕಟ್ ಮಾಡ್ತಾನೆ ಅಂದ್ರೆ ಡ್ರೆಸ್ ಅಲ್ಲಿ ಇರೋ ಒಂದ್ ಕಡೆ ಇರೋ ಸ್ಟ್ರೈಪ್ ನ ಕಟ್ ಮಾಡ್ತಾನೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಸರಿ ನೆಕ್ಸ್ಟ್ ಈ ತರ ಇಷ್ಟು ಅಮೌಂಟ್ ಬಂದು ಸೇರಿದ್ರೆ ಇನ್ನೊಂದ್ ಪಾರ್ಟ್ ನ ಕಟ್ ಮಾಡ್ತೀನಿ ಅಂತ ಇವನ್ ಪಾಡಿಗೆ ಇವನ್ ಇಲ್ಲಿ ಗ್ಯಾಂಬ್ಲಿಂಗ್ ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಅದೇ ತರ ಅಲ್ಲಿ ಜನಗಳು ಮುಟ್ಟಾಳ್ರೆ ಅನ್ಸುತ್ತೆ, ಹಣ ಮೇಲೆ ಹಣ ಕಳಿಸ್ತಾನೆ ಇದಾರೆ ಇವನ್ಗೆ. ಈ ಕಡೆ ನಮ್ ಹೀರೋ ಯಾವ ಮನೆನ ತೋರಿಸಿದ್ರು ಆ ಮನೆ ಒಳಗಡೆ ಹೋಗ್ತಾ
ಹೋಗ್ತಾನೆ ನೋಡಿ, ಮನೆ ಒಳಗಡೆ ಹೆಜ್ಜೆ ಎತ್ತಿಟ್ಟಿದ ತಕ್ಷಣ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರೋ ಒಂದು ಹುಡುಗಿ ಕೂತಿದ್ದಾಳೆ. ಸ್ವಲ್ಪ ಕತ್ಲಾಗೆ ಇದೆ ಜಾಗ, ಅದು ಮೋಸ್ಟ್ಲಿ ಮೆಟಲ್ಡಾನೇ ಇರ್ಬೋದಾ ಅಂತ ಇವ್ನ್ ಏನಿಲ್ಲ ಲೈಟ್ ಆಗಿ ಅದನ್ನ ಮುಟ್ತಾನೆ ಅಷ್ಟೇ. ಆ ಹುಡುಗಿ ತಲೆನೇ ಸಪರೇಟ್ ಆಗಿ ಕಿತ್ಕೊಂಡ್ ಬರೋದಾ ಅಷ್ಟೇ. ಇದ್ರ ನೋಡಿ ಭಯನೇ ಆಗೋಯ್ತು ಕ್ಯಾಮ್ರಾಮನ್ ಗಂತೂ. ಅಯ್ಯಯ್ಯೋ ನಾನ್ ಈ ಜಾಗದಲ್ಲಿ ಇರಲ್ಲ ಅಂತ ಹೇಳಿ ಕ್ಯಾಮ್ರಾನಲ್ಲೇ ಬಿಸಾಕ್ಬಿಟ್ಟು ಓಡೋಗ್ಬಿಟ್ಟ ಹೊರಗಡೆ. ಈಗ ನಮ್ ಹೀರೋ ಜೊತೆ ಲಿಯನ್ ಅವ್ನ್ ಕೂಡ ಬಂದಿದ್ದ. ಅವನ ಕ್ಯಾಮ್ರಾನ ಎತ್ತಿಟ್ಕೊಂಡು ನಮ್ ಹೀರೋನ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇಲ್ಲಿ ಟ್ವಿಸ್ಟ್ ಆದ ವಿಷಯ ಏನಂದ್ರೆ ಇದು ನಿಜವಾದ ಕಿಲ್ಲರ್ ಅವರ ಮನೇನೆ, ಬಟ್ ಅಲ್ಲಿರೋ ವ್ಯಕ್ತಿ ಬಂದು ನಿಜವಾದದ್ದಲ್ಲ. ಅಂದ್ರೆ ಅಲ್ಲಿರೋದು ಒಂದು ಗೊಂಬೆ ತಲೆನ ಇಟ್ಟಿರೋದು, ಬಟ್ ನಿಜವಾದ ಹ್ಯೂಮನ್ ಬ್ಲಡ್ ನೇ ಅವನಲ್ಲಿ ಹಾಕಿರೋದು. ಆದ್ರೆ ಏನ್ ಅನ್ಕೊಂಡ ನಮ್ ಹೀರೋ ಈ ಜಾಗದಲ್ಲೇ ಮೆಟಲ್ಡಾನ ಇಟ್ಟಿರ್ತಾನೆ ತಾನೆ, ಬಟ್ ಇಲ್ಲಿ ಮೆಟಲ್ಡಾ ಇಲ್ವಲ್ಲ. ಅದರಿಂದ ನಮ್ ಹೀರೋಗ್ ಒಂಥರ ಫುಲ್ ಡಲ್ ಆಗೋಯ್ತು. ಅವ್ನ್ ಕೊಡ್ತಾ ಇರೋ ಟೈಮ್ ಬೇರೆ ಸ್ವಲ್ಪ ಮುಗಿತಾ ಬಂದಿದೆ, ಏನ್ ಮಾಡೋದು ಅಂತ ಗೊತ್ತಿಲ್ದೆ ತಲೆ ಕೆಳಗಡೆ ಬಗ್ಸಿರ್ಬೇಕಾದ್ರೆ ಮತ್ತೆ ಕಿಲ್ಲರು ವಿಡಿಯೋ ಕಾಲ್ ಮಾಡ್ತಾನೆ. ಏನೋ ಲೇ ಆ ರೆಡಿ ಇದ್ಬಿಟ್ರೆ ಸಾಕ, ತಲೆನಲ್ಲಿ ಅರ್ಧ ಕೆಜಿ ಅಂತ ಇಟ್ಕೊಂಡಿದ್ಯಲ್ಲ ಅದನ್ನ ಉಪಯೋಗ ಮಾಡಕ್ಕೆ ನಿನ್ಗೆ ಗೊತ್ತಿಲ್ಲ, ದೊಡ್ಡದಾಗ ನಾನು ಹಿಡಿದ್ ಬಿಡ್ತೀನಿ ಹಂಗೆ ಹಿಂಗೆ ಅಂದೆ. ಎಲ್ಲಿ ನನ್ನ ಟಚ್ ಕೂಡ ಮಾಡಕ್ಕಾಗಿಲ್ಲ ನಿನ್ ಕೈಯಲ್ಲಿ. ಸೈಲೆಂಟ್ ಆಗಿ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗಿದ್ರೆ ನಿನ್ಗೆ ಅವಮಾನ ಕೂಡ ಆಗ್ತಾ ಇದ್ದಿಲ್ಲ ಕಣಾದ್ರೆ. ವಾಂಟೆಡ್ ಆಗಿ ಬಂದ್ ಅವಮಾನ ಪಟ್ಟಿದ್ಯಲ್ವಾ ಅಂತ ಹೇಳಿ ನಮ್ ಹೀರೋನ್ ಎಷ್ಟು ಕೇವಲವಾಗಿ ಮಾತಾಡಕ್ ಆಗುತ್ತೋ ಅಷ್ಟು ಕೇವಲವಾಗಿ ಮಾತಾಡ್ದ. ಆದ್ರೆ ಈ ಕಡೆನೂ ನಮ್ ಹೀರೋ ಬಿಡೋ ತರ ಇಲ್ವೇ, ಹೆಂಗಾದ್ರೂ ಮಾಡಿ ಮೆಟಲ್ಡಾನ ಕಾಪಾಡ್ಲೇಬೇಕು ಅಂತ ಹೇಳಿ ಇವಾಗ ಇರೋದು ಕಿಲ್ಲರ್ ಬಂದು ಈ ಜಾಗದಲ್ಲಿ ಇಲ್ಲ ಅಂದ್ರೂ ಅದ ಕಿಲ್ಲರ್ ಅವ್ರ ಮನೆನೇ ತಾನೆ. ಸೊ ಅಲ್ಲಿ ಬೇರೆ ಏನಾದ್ರೂ ವಸ್ತು ಸಿಗುತ್ತ, ಅವ್ನು ಯಾವ ಜಾಗದಲ್ಲಿ ಇದ್ದಾನೆ ಅಂತ ಏನಾದ್ರೂ ನಮ್ಗೆ ಗೊತ್ತಾಗುತ್ತಾ ಅಂತ ಸುತ್ತಮುತ್ತ ಹುಡುಕ್ತಾ ಇರ್ತಾನೆ. ಯೂಶುವಲ್ ಆಗಿ ಒಂದು ಸೈಕೋನ ಹಿಡಿಬೇಕಂದ್ರೆ ಒಂದು ಬೇಸಿಕ್ ರೂಲ್ ಇದೆ. ಒಳ್ಳೆಯವ್ರನ್ನ ಹುಡುಕ್ಬೇಕು ಅಂದ್ರೆ ಅವರ ಡ್ರಾಸ್ ಅವ್ರ ಕಬೋರ್ಡ್ಸ್ ಹುಡುಕಿದ್ರೆ ಸಾಕು. ಆದ್ರೆ ಒಂದು ಕ್ರಿಮಿನಲ್ ನ ಒಂದು ಸೈಕೋನ ಹಿಡಿಬೇಕು ಅಂದ್ರೆ ಫಸ್ಟ್ ಡಸ್ಟ್ ಬಿನ್ ಅನ್ನೇ ಹುಡುಕ್ಬೇಕು ಅನ್ನೋ ಒಂದು ಕಾಮನ್ ರೂಲ್ ಇದೆ. ಅದ್ರ ಪ್ರಕಾರ ಈಗ ನಮ್ ಹೀರೋ ಡಸ್ಟ್ ಬಿನ್ ತಗೊಂಡು ಹೊರಗಡೆ ಬರ್ತಾನೆ. ಅಲ್ಲೇ ಆ ಕ್ಯಾಮ್ರಾಮ್ಯಾನ್ ಇರ್ತಾನೆ. ಇದಕ್ಕೂ ಮುಂಚೆ ನಮ್ ಹೀರೋ ಜೊತೆ ವರ್ಕ್ ಮಾಡ್ತಿದ್ದ ಕ್ಯಾಮ್ರಾಮ್ಯಾನ್ ಅವ್ನ ನೋಡಿದ ತಕ್ಷಣ ಹೀರೋಗೆ ಟೆನ್ಷನ್ ಆಗೋಯ್ತು. ಪ್ರಾಬ್ಲಮ್ ಅಂತ ಒಂದು ಬಂದ ತಕ್ಷಣ ನಾನ್ ಸತ್ರು ಪರವಾಗಿಲ್ಲ ಅಂತ ಬಿಟ್ಟೋದು ಅಂತಾನೆ, ನೀನು ಮುಚ್ಕೊಂಡು ಹೊಟ್ಟೋಗಿಲ್ಲ ನನ್ನ ಕಣ್ಮುಂದೆ ನಿಂತ್ಕೋಬೇಡ ಅಂತ ಓಡಿಸ್ಬಿಟ್ಟ. ಈಗ ಕ್ಯಾಮ್ರಾಮನ್ ಕೆಲಸ ಮಾಡ್ತಾ ಇರೋದು ಲೀನೆ. ಅವನು ನಮ್ ಹೀರೋನ ಫೋಕಸ್ ಮಾಡಿ ಇಟ್ಟಿರ್ಬೇಕಾದ್ರೆ ಡಸ್ಟ್ ಬಿನ್ ಒಳಗಡೆ ಇರೋ ಪೇಪರ್ಸ್ ಎಲ್ಲ ತೆಗಿತಾ ಇರ್ತಾನೆ. ಅದ್ರಲ್ಲಿ ಒಂದು ಪೇಪರ್ ಅಲ್ಲಿ ಒಂದು ಅಡ್ರೆಸ್ ಇದೆ. ಇದು ಬೇರೆ ಯಾವ್ದು ಅಲ್ಲ, ಆ ಮಿಲಿ ಅನ್ನೋ ಒಂದು ಹುಡುಗಿ ಸತ್ಲಲ್ಲ, ಮೇಲಿಂದ ಬಿದ್ದು ಸತ್ಲಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆ ಹುಡುಗಿ ಇರೋ ಬಿಲ್ಡಿಂಗ್ ಅಡ್ರೆಸ್. ಅಂದ್ರೆ ಆ ಹುಡುಗಿ ಸತ್ಲಲ್ಲ, ಆ ಫ್ಲೋರ್ ಮೇಲೆ ಫ್ಲೋರ್ ಅಡ್ರೆಸ್ ಇದ್ರಲ್ಲಿ ಇರೋದು. ಒಂದು ವೇಳೆ ಈಗ ಕಿಲ್ಲರ್ ಒಬ್ಬೊಬ್ಬರನ್ನಾಗಿ ಹುಡುಕಿ ಸಾಯಿಸ್ತಾನೆ ಅಂತಂದ್ರೆ ಅವ್ರ ಪಕ್ಕದಲ್ಲೇ ಇದ್ರೆ ತಾನೆ ಆಗುತ್ತೆ. ಸೊ ಆ ಕಿಲ್ಲರ್ ಇಂದಾನೆ ಇವಳು ಸತ್ತಿದ್ದನ್ನ ಅವನು ನೋಡಿರ್ಬೋದಲ್ವಾ. ಇವಾಗ ಮೆಟಲ್ಡಾನ ಕಿಡ್ನಾಪ್ ಮಾಡಿ ಅವ್ನು ಆ ಜಾಗದಲ್ಲೇ ಇಟ್ಟಿರ್ಬೋದಲ್ವಾ ಅಂತ ಹೇಳಿ ಬರ್ತೀನಿರೋ ನಿನ್ಗೆ ಮಾಡ್ತೀನಿ ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ಆ ಕಡೆ ಜಾಗಕ್ಕೆ ಓಡೋಗ್ತಾ ಇದ್ದಾನೆ. ಆತರ ಓಡೋಗ್ತಾ ಇರ್ಬೇಕಾದ್ರೆ ಕೂಡ ಒಂದು ಡೌಟ್, ಇಲ್ವೇ ಇಷ್ಟು ಈಸಿಯಾಗಿ ನೀನನ್ನ ಕಂಡಿಡಿಯೋದಕ್ಕೆ ಬಿಡೋದಿಲ್ವೇ, ನೀನ್ ಎಂತವನು ಅಂತ ನನ್ಗೆ ಗೊತ್ತಿಲ್ವೇನೋ, ಎಷ್ಟು ಟ್ರಿಕ್ಕಿಯಾಗಿ ನನ್ನನ್ನ ಡೈವರ್ಟ್ ಮಾಡಕ್ಕೆ ನೋಡದೆ ಅಲ್ವಾ, ನೀನು ಅಷ್ಟು ದೂರ ಇಲ್ಲ ಅಂತ ನನ್ಗೆ ಗೊತ್ತು ಕಣೋ. ಅದಕ್ಕೊಂದು ಕಾರಣ ಇದೆ. ನಿಮ್ ಮನೆ ಒಳಗಡೆ ಹೋದಾಗ ನೀನ್ ಅಲ್ಲಿ ಇಟ್ಟಿದ್ದು ಗೊಂಬೆನೇ ಆಗಿರ್ಬೋದು, ಆದ್ರೆ ಗೊಂಬೆ ಕತ್ತಿಗೆ ಸುರಿದಿದ್ದು ಬ್ಲಡ್ ಫ್ರೆಶ್ ಬ್ಲಡ್. ನೀನ್ ಎಲ್ಲೋ ಇದ್ಕೊಂಡು ಇಲ್ಲಿ ಫ್ರೆಶ್ ಬ್ಲಡ್ ಹಾಕಕ್ಕೆ ಹೆಂಗ್ ಸಾಧ್ಯ? ನಾನ್ ಹುಡ್ಕೊಂಡು ಇಲ್ಲಿಗೆ ಬರೋಷ್ಟ್ರಲ್ಲಿ ಅದ್ರ ಅಟ್ಲೀಸ್ಟ್ ಸ್ವಲ್ಪ ಅದು ಡ್ರೈ ಆಗ್ತಾ ಇತ್ತು, ಬಟ್ ಅದು ಡ್ರೈ ಆಗ್ಲಿಲ್ಲ. ಅಂದ್ರೆ ನೀನ್ ಅಲ್ಲೇ ಎಲ್ಲೋ ಪಕ್ಕದಲ್ಲಿ ಇದೆಯಾ, ನಾನ್ ಬರೋದಕ್ಕೂ ಮುಂಚೆನೆ ಬ್ಲಡ್ ಸುರಿದ್ ಬಿಟ್ಟು ಹೋಗಿ ಅಲ್ಲೇ ಔಸ್ಕೊಂಡಿದ್ಯಾ. ಅಂದ್ರೆ ನೀನ್ ಈ ಲೋಕಲ್ ಅಲ್ಲೇ ಎಲ್ಲೋ ತಾನೇ ಇದೆಯಾ, ಆ ಕಡೆ ಉಂಡಂಡಿ ನೀನ ದೆಗ್ಗರಿಕೆ ವಸ್ತುಂಡಾನು ಅಂತ ಹೇಳ್ದವನು ಇವ್ರನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ದ. ಅಂದ್ರೆ ಆ ಕಿಲ್ಲರ್ ಅವರ ಮನೆ ಸುತ್ತಮುತ್ತನೇ ಎಲ್ಲೋ ಇದಾನೆ ಅಂತ ನಮ್ ಹೀರೋಗೆ ಡೌಟ್ ಬಂದಿದೆ. ನಮ್ ಹೀರೋ ಈಗ ಇದನ್ನೆಲ್ಲ ಮಾತಾಡ್ತಾ ಇರೋದು ಸೆಂಟರ್ ರೋಡ್ ಅಲ್ಲಿ ನಿಂತ್ಕೊಂಡು ತನ್ನ ಅವನ ಹತ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇರೋದು. ಆ ದಾರಿಯಲ್ಲಿ ಬರೋ ಒಂದು ಕಾರ್ ಅವನು ಇವ್ರನ್ನ ಪಕ್ಕಕ್ಕೆ ಹೋಗೋ ಕೇಳಕ್ಕೆ ಹಾರನ್ ಮಾಡ್ತಾನೆ. ಅದು ಯೂಶುವಲ್ ಅಲ್ವಾ, ಎಲ್ಲರೂ ಹಾರನ್ ಮಾಡ್ತಾರೆ. ಹಾರನ್ ಪಕ್ಕದಲ್ಲಿ ಮಾಡಿದ್ರೆ ಪಕ್ಕದಲ್ಲಿ ಮಾತ್ರನೇ ಕೇಳಿಸ್ಬೇಕು, ಫೋನಲ್ಲೂ ಹೆಂಗ್ ಕೇಳಿಸುತ್ತೆ? ಅಂದ್ರೆ ಇದೇ ಲೋಕಲ್ ಏರಿಯಾನಲ್ಲೇ ತಾನೆ ಅಂದ್ರೆ ಇಲ್ಲಿ ಸುತ್ತಮುತ್ತ ಮನೆಯಲ್ಲೇ ತಾನೆ ಇರ್ತಾನೆ. ಯಾಕಂದ್ರೆ ಅವ್ನಿರೋ ಜಾಗದಲ್ಲಿ ಕೂಡ ಹಾರನ್ ಸೌಂಡ್ ಕೇಳಿಸ್ತಾ ಇದೆ. ಇಲ್ಲಿ ಇವಾಗ ನಮ್ ಹೀರೋ ನಿಂತಿರೋ ಜಾಗದಲ್ಲಿ ಟೋಟಲ್ ಆಗಿ 5 ಮನೆ ಇದೆ. ಈ 5 ಮನೆ ಒಳಗಡೆ ತಾನೆ ಇರ್ತಾನೆ ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ನಮ್ ಹೀರೋ ಒಂದೊಂದು ಮನೆ ಡೋರ್ ಓಪನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಕೆಲವ್ರೇನೋ ಸ್ವಲ್ಪ ಕಾಮ್ ಆಗಿರ್ತಾರೆ, ಇನ್ ಕೆಲವರು ನಮ್ ಹೀರೋ ಹಿಡ್ಕೊಂಡು ಹೊಡಿಯಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರು. ಇದೆಲ್ಲ ಕೂಡ ಲೈವ್ ಅಲ್ಲಿ ಬರ್ತಾನೆ ಇರುತ್ತೆ. ಆದ್ರೂ ನಮ್ ಹೀರೋ ಇದನ್ನ ಬಿಡೋ ತರ ಇಲ್ವಲ್ಲ. ಇದಕ್ಕೂ ಮುಂಚೆ ಎಲ್ಲ ಅವನು ಕಾಲ್ ಮಾಡ್ತಾ ಇದ್ದ ಅಲ್ವಾ, ಕಿಲ್ಲರ್ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಮನೆಯಲ್ಲಿ ಎಲ್ಲಾ ಸ್ಕ್ರೀನ್ಸ್ ನ ಕೂಡ ಮುಚ್ಚಿದಾನೆ. ವಿಂಡೋಗ್ ಹಾಕಿರೋ ಸ್ಕ್ರೀನ್ಸ್ ಎಲ್ಲ ಮುಚ್ಚಿದಾನೆ. ಅಂದ್ರೆ ಈ ಲೋಕಲ್ ಅಲ್ಲೇ ಇದ್ರೆ ಯಾವ ಮನೆ ಸ್ಕ್ರೀನ್ ಮುಚ್ಚಿದ್ಯೋ ಆ ಮನೆಯಲ್ಲಿ ತಾನೆ ಇರ್ಬೇಕು ಅಂತ ತಲೆ ಎತ್ತಿ ನೋಡಿದವನು ಒಂದು ಮನೆ ಕೂಡ ಕಾಣಿಸ್ಬಿಡ್ತು. ಒಳಗಡೆ ಹೋಗಿ ನೋಡಿದ್ರೆ ಮನೆ ಲಾಕ್ ಆಗಿದೆ. ಇಲ್ಲಿ ಟ್ವಿಸ್ಟ್ ಆದ ವಿಷಯ ಏನಂದ್ರೆ ಒಳಗಡೆಯಿಂದ ಮೆಟಲ್ಡಾದ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಇದೇ ಮನೆ ಅಂತ ಗೊತ್ತಾಗೋಯ್ತಲ್ವಾ. ಇನ್ನ ಆ ಕಿಲ್ಲರ್ ಕೊಟ್ಟಿರೋ 1 hour ಟೈಮ್ ಮುಗಿಯಕ್ಕೆ ಬರೀ 30 seconds ಮಾತ್ರ ಟೈಮ್ ಇರೋದು. ಅಷ್ಟೇ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ತುಂಬಾ ಗಾಬರಿಯಲ್ಲಿ ಇರೋದ್ರಿಂದ ಅವ್ನ್ ಕೈ ಕೆಲ್ಸನೇ ಅವ್ನಿಗೆ ಬರ್ತಾ ಇಲ್ಲ. ಎಷ್ಟು ನೀಟಾಗಿ ಇದಕ್ಕೂ ಮುಂಚೆ ಲಿಯೋರ್ ಮನೆಗೆ ಹೋದಾಗ ಡೋರ್ ನ ಓಪನ್ ಮಾಡ್ದ, ಬಟ್ ಇವಾಗ ಆಗ್ತಾ ಇಲ್ಲ. ಆ ಗಾಬರಿಯಲ್ಲಿ ಪಕ್ಕದಲ್ಲಿರೋ ಒಂದು ಕಲ್ಲು ಎತ್ಕೊಂಡು ದಡ 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 ಅಂತ ಡೋರ್ ನ ಹೊಡೆದ್ಕೊಂಡು ಒಳಗಡೆ ಹೋದೋನ ಕಿಲ್ಲರ್ ನ ಕೂಡ ಅಟ್ಯಾಕ್ ಮಾಡಿ ಮಾಸ್ಕ್ ಎಲ್ಲ ತೆಗೆದು ಕೆಳಗಡೆ ತಳ್ಬಿಟ್ಟ. ಹೆಂಗೋ ಕಿಲ್ಲರ್ ಸಿಕ್ಕಾಕೊಂಡ್ಬಿಟ್ಟ, ಇವನೇ ತಾನೆ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಇಲ್ಲೇ ಇರೋದು ಟ್ವಿಸ್ಟ್, ನಮ್ ಹೀರೋ ಓದೋ ನಮ್ ಮೆಟಲ್ಡನ್ ಇಟ್ಕೊಂಡು ಇಗ್ಗ ಮುಗ್ಗ ಬೈತಾನೆ ಹೊಡಿತಾನೆ. ಇಲ್ಲಿ ಒಂದು ಕ್ಷಣ ನಮ್ಗೆ ಡೌಟ್ ಬಂದ್ಬಿಡುತ್ತೆ, ಒಂದು ವೇಳೆ ಹೀರೋನೇ ಸೈಕ್ ಆಗಿರ್ಬೋದಾ ಅಂತ. ಯಾಕಂದ್ರೆ ಅವ್ನು ನಡ್ಕೊಳ್ಳೋ ರೀತಿ ಹತ್ರ ಇರುತ್ತೆ. ಬಟ್ ಇಲ್ಲಿ ಮೆಟಲ್ಡಾ ಸಂಬಂಧನೇ ಇಲ್ದೆ, ಪ್ಲೀಸ್ ಕಣೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ, ನಾನು ಸ್ವಲ್ಪ ಅತಿ ಆಸೆ ಪಟ್ಬಿಟ್ಟೆ ಅಂತ ಇವಳು ಇವನ ಹತ್ರ ಕ್ಷಮೆ ಕೇಳ್ತಿದ್ದಾಳೆ. ನಿನ್ ಬಾಯಾರೆ ನೀನೇ ಹೇಳ್ತಿ ಅಂತಾರೆ ನಾನು
ಇಷ್ಟೆಲ್ಲ ಮಾಡಿದ್ದು, ಮರದಾಗ ನಿಜ ಒಪ್ಕೊಂಡ್ಬಿಡು ಅಂತ ಹೇಳಿದಾಗ ಹಾ ಸರಿ ಸರಿ ಆಯ್ತಾಯ್ತು ಅಂತ ನಮ್ ಹೀರೋ ಹತ್ರ ಹೇಳ್ದವಳು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ನಾನೇನು ಹೇಳಲೇ ಇಲ್ವೇ, ನಾನೇನು ಮಾತಾಡೇ ಇಲ್ವೇ ಅಂತ ಹೇಳ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಇದೆಲ್ಲ ಮೆಟಲ್ಡಾ ಮಾಡಿರೋ ಸೆಟಪ್. ಅಲ್ಲಿ ಮಾಸ್ಕ್ ಹಾಕೊಂಡಿದ್ದಾನಲ್ವಾ ಅವನೊಂದು ಸೈಕೋ ಕಿಲ್ಲರ್ ಅಲ್ಲ, ಏನು ಅಲ್ಲ, ಮೆಟಲ್ಡಾ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾರೋ ಒಂದು ವ್ಯಕ್ತಿ. ಫಸ್ಟ್ ಆಫ್ ಆಲ್ ಯಾವಾಗ ಕಿಲ್ಲರ್ ದುಡ್ಡುಗೋಸ್ಕರ ಆಸೆ ಪಟ್ಟಿದ್ದಾನೆ, ಒಂದು ಹುಡುಗಿನ ಕಿಡ್ನಾಪ್ ಮಾಡದ್ವಾ, ಯಾರಿಗೂ ಗೊತ್ತಿಲ್ಲದೆ ಸಾಯಿಸಿದ್ವಾ, ಆಮೇಲೆ ಬಾಡಿ ಎಲ್ಲರಿಗೂ ಕಾಣಿಸೋ ತರ ಹಾಕದ್ವಾ ಅಂತ ಅದ್ರಲ್ಲಿ ಸಂತೋಷ ಕಾಣ್ಕೊಳ್ತಾ ಇದ್ದಾನೆ. ಯಾವತ್ತೊಂದು ದುಡ್ಡುಗೋಸ್ಕರ ಆಸೆ ಪಟ್ಟವನೇ ಅಲ್ಲ. ಯಾವಾಗ ನನ್ನನ್ನ ನಿನ್ಗೆ ಹುಡ್ಕಕ್ಕೆ ಹೇಳ್ಬಿಟ್ಟು ಆಡಿಯನ್ಸ್ ಹತ್ರ ದುಡ್ಡು ಕೇಳಕ್ಕೆ ಸ್ಟಾರ್ಟ್ ಮಾಡದ್ನೋ ಅವಾಗೇ ನನ್ಗೆ ಅರ್ಥ ಆಗೋಯ್ತು ಇಲ್ಲೇನೋ ತಿಲಿ ಬಿಲಿ ಕೆಲಸ ನಡೀತಾ ಇದೆ ಅಂತ. ಮರದಾಗ ನೀನೆ ನಿಜ ಒಪ್ಕೊಂಡೋ ಸರಿ, ಇಲ್ಲಾಂದ್ರೆ ಅಷ್ಟೇ ಅಂತ ಹೇಳ್ದವನು ಇವಾಗ ಮೆಟಲ್ಡಾ ಮಾಡಿರೋ ಪ್ಲಾನ್ ಇಂದ ಹಿಡಿದು ಪ್ರತಿ ಒಂದನ್ನ ಕೂಡ ನಮ್ ಹೀರೋ ಬಿಚ್ಚಿಟ್ಟಿದ ತಕ್ಷಣ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ, ಅವಳು ನಿಜನ ಒಪ್ಕೊಂಡಿದ್ದಾಯ್ತು. ಆಮೇಲೆ ನಮ್ ಹೀರೋನೇ ಒಂದು ವ್ಲಾಗ್ ನ ಮಾಡಿದಾನೆ. ಪ್ಲಸ್ ಈ ಕಡೆ ಇವಳು ಮತ್ತೆ ಆ ಸೈಕೋ ತರ ಆಕ್ಟ್ ಮಾಡ್ದಲ್ವಾ, ಅವ್ರಿಬ್ರು ಆಡಿಯನ್ಸ್ ಹತ್ರ ತುಂಬಾ ಸಾರಿ ಕೇಳ್ತಾರೆ. ನಾವ್ ಒಂದ್ ಸ್ವಲ್ಪ ಫೇಮಸ್ ಆಗಕ್ ಈ ತರ ಎಲ್ಲ ಮಾಡ್ಬಿಟ್ವಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಆಡಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಗಲೀಜ್ ಮಾತಲ್ಲ ಅವಳನ್ನ ಉಗಿತಾ ಇದ್ದಾರೆ. ನಿನ್ಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನಾದ್ರು ಇದೆಯಾ, ದುಡ್ಗೋಸ್ಕರ ಹಿಂಗೆಲ್ಲ ಮಾಡ್ತೀಯ ಹಂಗೆ ಹಿಂಗೆ ಅಂತ ಹೇಳಿ ಹಿಗ್ಗ ಮುಗ್ಗ ಅವಳನ್ನ ಬೈತಾ ಇದಾರೆ. ಆಯ್ತು ಅವಳ ಕೆಲ್ಸ ಆ ಕಡೆ ಮುಗೀತು. ಆದ್ರೆ ಮುಗೀತು ಅಂತ ನಾವ್ ಅನ್ಕೊಂಡ್ವಿ. ಅವಳೇನ್ ಮಾಡ್ತಿದ್ದಾಳೆ, ಕ್ಯಾಮ್ರಾನ ಆನ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಮಿಲಿಯನ್ ಹುಡುಗಿ ಯಾವ ತರ ಕ್ಯಾಮ್ರಾ ಮುಂದೆ ಸ್ವಲ್ಪ ಸೈಲೆಂಟ್ ಆಗಿ ಇದ್ದವಳು ಎದ್ದೋಗಿ ವಿಂಡೋ ಇಂದ ಜಂಪ್ ಮಾಡಿ ಸತ್ತೋದ್ಲು. ಆದ್ರೆ ಇವಳು ಸ್ವಲ್ಪ ಹೊತ್ತು ಕ್ಯಾಮ್ರಾ ಮುಂದೆ ಕುತ್ಕೊಂಡಿದ್ದವಳು ಏನು ಮಾತಾಡಿಲ್ಲ. ನನ್ಗೆ ಇವಾಗ ಸಾಯ್ಬೇಕು ಅನಿಸ್ತಾ ಇದೆ ಅಂತ ಹೇಳಿ ಸೈಲೆಂಟ್ ಆಗಿ ಎದ್ದು ಸೈಡ್ ಹೊರಟೋದ್ಲು. ಇಷ್ಟು ದೊಡ್ಡ ಕೆಲಸ ಮಾಡಿದವಳು ಈಸಿಯಾಗಿ ಸತ್ತೋಗ್ಬಿಡ್ತಾಳ. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಇಂದ ಸೈಡ್ ಹೊರಟೋದ್ಲು. ಇಲ್ಲಿ ನಮ್ ಹೀರೋ ಇಷ್ಟೊತ್ತು ಆಗಿರೋ ವಿಷಯನೆಲ್ಲ ಮುಗಿಸಿದಾದ್ಮೇಲೆ ಅಲ್ಲಿ ನಾ ಕಷ್ಟಪಟ್ಟು ಕರ್ಕೊಂಡು ಹೋಗೋರ್ ಮನೆ ಹತ್ರ ಬಿಟ್ಟು ತುಂಬಾ ಥ್ಯಾಂಕ್ಸ್ ಎಲ್ಲ ಹೇಳ್ತಾನೆ. ನನ್ ಕ್ಯಾಮ್ರಾ ಮ್ಯಾನೆ ಭಯ ಪಟ್ಟು ಓಡೋಗ್ಬಿಟ್ಟ, ಆದ್ರೆ ನೀನ್ ಧೈರ್ಯವಾಗಿ ಕ್ಯಾಮ್ರಾ ನಿಂತ್ಕೊಂಡಿದ್ದೆ ನೋಡು, ತುಂಬಾ ಉಪಯೋಗಕ್ಕೆ ಬರ್ತೀಯ ಕಣೋ, ಯಾವಾಗಾದ್ರೂ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಹೇಳಿ ಕಳಿಸ್ತೀನಿ, ಕೆಲ್ಸಕ್ಕೆ ಬರ್ತೀಯ ನೀನ್ ಕೂಡ, ಓಕೆ ಟಾಟಾ ಬಾಬೆ ಅಂತ ಹೇಳಿದಾಗ ಅವನು ತುಂಬಾ ಮರ್ಯಾದೆಯಿಂದ ನಮ್ ಹೀರೋಗೆ ಮರ್ಯಾದೆ ಕೊಟ್ಟವನು ನಮಸ್ಕಾರ ಮಾಡ್ತಾನೆ, ಬರ್ತೀನಿ ಸರ್ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಾನೆ. ಆದ್ರೆ ಅವ್ರು ಪಾರ್ಕಿಂಗ್ ಅಲ್ಲಿ ಬಿಟ್ಟು ಹೋಗ್ಬೇಕಾದ್ರೇನೆ ನಮ್ ಹೀರೋಗೆ ತುಂಬಾ ದೊಡ್ಡ ಶಾಕ್. ಒಂದು ವಿಷಯನ ನೋಡಿ ಶಾಕ್ ಆಗ್ತಾರೆ. ಏನಂದ್ರೆ ಈ ಲೀ ಇರೋದು ಬಂದು ಒಂದು ಬೇಸ್ಮೆಂಟ್ ಅಲ್ಲೇ ತಾನೆ, ಆ ಬೇಸ್ಮೆಂಟ್ ಶಟರ್ ಅಲ್ಲಿ ಒಂದು ಪೇಂಟಿಂಗ್ ಇದೆ. ಆ ಪೇಂಟಿಂಗ್ ಮೆಟಲ್ಡಾದು ಫೇಸ್ 3 ಡೈರೆಕ್ಷನ್ ಅಲ್ಲೂ ಅವಳ ಫೇಸ್ ಕಾಣಿಸ್ತಾ ಇರುತ್ತೆ. ಒಂದೇ ಪೇಂಟಿಂಗ್ ಬಟ್ 3 ತರ ಮುಖನ ಡ್ರಾ ಮಾಡಿರ್ತಾನೆ. ಇದೇ ಪೇಂಟಿಂಗ್ ನ ಫಸ್ಟ್ ಆ ಕಿಲ್ಲರ್ ಅಂದ್ರೆ 5ನೇ ವಿಕ್ಟಿಮ್, 5ನೇಗೆ ಸತ್ಲಲ್ಲ ಒಂದು ಹುಡುಗಿನ ಒಂದು ಪಬ್ ಇಂದ ಪಿಕಪ್ ಮಾಡಿರ್ತಾನಲ್ಲ, ಇವನು ಅದನ್ನ ಚೆಕ್ ಮಾಡೋದಕ್ಕೋಸ್ಕರ ಪಬ್ಗೆ ಹೋಗಿರ್ತಾನಲ್ವಾ ನಮ್ ಹೀರೋ. ಹತ್ರ ಸ್ಟೆಪ್ಸ್ ಎತ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಪೇಂಟಿಂಗ್ ನ ನೋಡಿರ್ತಾನೆ. ಅದನ್ನಷ್ಟು ಸೀರಿಯಸ್ ಆಗಿ ಅವ್ನು ಎತ್ಕೊಳ್ಳಿಲ್ಲ. ಇದೇ ಪೇಂಟಿಂಗ್ ಇಲ್ಲಿ ಇವನು ಡ್ರಾ ಮಾಡಿರೋದು. ಇವನೊಬ್ಬ ಪೇಂಟರ್ ಬೇಸ್ಮೆಂಟ್ ಅಲ್ಲಿ ಇದ್ದಾನೆ, ಇಲ್ಲಿ ಅವನೇ ಪೇಂಟ್ ಮಾಡಿರ್ತಾನೆ. ಅಂದ್ರೆ ಪಬ್ಬಲ್ ಕೂಡ ಇವನೇ ತಾನೇ ಮಾಡಿರ್ತಾನೆ. ಆದ್ರೆ ಇವನ್ ಪಬ್ಗೆ ಹೋಗಿದ್ದೀನಿ ಅನ್ನೋ ವಿಷಯನ ಇವಾಗವರೆಗೂ ನನ್ನ ಹತ್ರ ಹೇಳಲೇ ಇಲ್ವಲ್ಲ ಇವನು. ಒಂದು ವೇಳೆ ಇವನೇನಾದ್ರೂ ಸೈಕೋ ಕಿಲ್ಲರ್ ಇರ್ಬೋದಾ ಅಂತ ನಮ್ ಹೀರೋಗೆ ಲೈಟ್ ಆಗಿ ಒಂದು ಡೌಟ್ ಬರುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ದೆ ಇಲ್ಲಿಂದ ಹೊರಟೋಗ್ತಾನೆ ಇಷ್ಟು ದೊಡ್ಡ ವ್ಲಾಗರ್. ಅಷ್ಟೇ ಅಲ್ಲದೆ ನಮ್ ಹೀರೋಗೆ ಇವಾಗ ಇನ್ನೊಂದು ಡೌಟ್ ಕೂಡ ಬರುತ್ತೆ. ಇದಕ್ಕೂ ಮುಂಚೆ ಇಲ್ಲಿ ಮನೆ ಒಳಗಡೆ ಬಂದಾಗ ಲೀ ಇರ್ಲಿಲ್ವಲ್ಲ, ಒಳಗಡೆ ಎಲ್ಲ ಬಂದು ಪೇಂಟಿಂಗ್ಸ್ ಎಲ್ಲ ನೋಡುವಾಗ ಸುಮ್ನೆ ಗೋಡೆನೆಲ್ಲ ತಟ್ಟಿರ್ತಾನೆ. ಈಗ ನಾರ್ಮಲ್ ಗೋಡೆ ಅಂತಂದ್ರೆ ಒಂಥರ ಸೌಂಡ್ ಬರುತ್ತೆ, ಹಿಂದ್ಗಡೆ ಏನಾದ್ರೂ ರೂಮೋ ಡೋರ್ ಆತರ ಏನಾದ್ರು ಇದ್ರೆ ಇನ್ನೊಂಥರ ಸೌಂಡ್ ಬರುತ್ತೆ. ಆ ಸೌಂಡ್ ಅವ್ನಿಗೆ ಬಂದಿದ್ದು ಅದೇನಂತ ಅವ್ನು ಕನ್ಫರ್ಮ್ ಮಾಡ್ಕೊಳ್ಳೋ ಟೈಮ್ ಅಲ್ಲೇ ಈ ಕ್ಯಾಮ್ರಾ ಮ್ಯಾನ್ ಇವ್ರನ್ನ ಡೈವರ್ಟ್ ಮಾಡಿ ಬಿಟ್ಬಿಟ್ಟ. ಅರ್ಧದಲ್ಲಿ ಬಿಟ್ಟಿರೋ ಕೆಲಸ ಇವಾಗ ಕಂಪ್ಲೀಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮತ್ತೆ ವ್ಲಾಗ್ ನ ಲೈವ್ ಅಲ್ಲಿ ಆನ್ ಮಾಡ್ಕೊಂಡು ಲೀ ಮನೆ ಕಡೆ ಬರ್ತಾ ಇದ್ದಾನೆ. ಮೋಸ್ಟ್ಲಿ ಲೀನೇ ಸೈಕೋ ಕಿಲ್ಲರ್ ಅಂತ ಕಾಣುತ್ತೆ. ಯಾಕಂದ್ರೆ ಅವನು ಅವ್ನ ಸಿಸ್ಟಮ್ ಅಲ್ಲಿ ನಮ್ಮ ಹೀರೋ ಮಾಡ್ತಿರೋ ಲೈವ್ ನಾನು ನೋಡ್ತಾ ಇದ್ದಾನೆ, ಪ್ಲಸ್ ಸಿಸಿಟಿವಿ ಕ್ಯಾಮ್ರಾನಲ್ಲಿ ಹೀರೋ ಅವ್ರ ಮನೆ ಹತ್ರ ಬರ್ತಾ ಇರೋದನ್ನು ನೋಡ್ತಾ ಇದ್ದಾನೆ. ಅಂದ್ರೆ ಪ್ಯಾರಲಲ್ ಆಗಿ ಎರಡನ್ನೂ ಗಮನಿಸ್ತಾ ಇದ್ದಾನೆ. ಹತ್ರ ಮನೆಗೆ ಹೊರಟೋದ ನಮ್ ಹೀರೋ. ಇದಕ್ಕೂ ಮುಂಚೆ ಗೋಡೆ ತರ ಒಂದಿತ್ತು, ಟ್ಯಾಪ್ ಮಾಡಿದ್ರೆ ಅಲ್ಲಿ ಡೋರ್ ಇರುತ್ತೆ ಅಂತ ಇವ್ನಿಗೆ ಡೌಟ್ ಬಂತಲ್ವಾ. ಆಕ್ಚುಲಿ ಅಲ್ಲಿ ಒಂದು ರೂಮೇ ಇರೋದು. ಆ ರೂಮ್ ಡೋರ್ ಕೂಡ ಇವಾಗ ಓಪನ್ ಅಲ್ಲೇ ಇದೆ. ಅಂದ್ರೆ ಲೀ ತಾನೇ ಒಳಗಡೆ ಹೋಗಿರ್ತಾನೆ. ಬಟ್ ನಮ್ ಹೀರೋ ಅದನ್ನ ಅಷ್ಟಾಗಿ ಗಮನಿಸ್ಕೊಂಡಿಲ್ಲ, ಯಾಕಂದ್ರೆ ಒಳಗಡೆ ಒಂದು ವಿಡಿಯೋ ಪ್ಲೇ ಆಗ್ತಿದೆ. ಇವಾಗವರೆಗೂ ಅವ್ನು ಯಾರ್ಯಾರನ್ನ ಸಾಯಿಸಿದಾನೋ, ಆ ಸೈಕೋ ಯಾರನ್ನೆಲ್ಲ ಸಾಯಿಸಿದಾನೋ ಅದರ ವಿಡಿಯೋನ ಮಾಡಿದಾನೆ. ಪ್ಲಸ್ ನಮ್ ಹೀರೋ ಈ ಮೆಟಲ್ಡಾ ಹತ್ರ ಒಂದು ಆಕ್ಟಿಂಗ್ ನ ಮಾಡ್ದ ಅಲ್ವಾ, ಮೋಸ್ಟ್ಲಿ ಈ ತರ ಮಾಡಿರ್ಬೋದಾ ಅಂತ. ಆ ವಿಡಿಯೋ ಕೂಡ ಹಂಗೆ ಚೇಂಜ್ ಆಗಿ ಪ್ಲೇ ಆಗ್ತಾ ಇರುತ್ತೆ. ಒಂದ್ ಸೀನ್ ಅದು ಬಂದ್ರೆ ಒಂದ್ ಸೀನ್ ಇದು ಬರ್ತಾ ಇರುತ್ತೆ. ಇದನ್ನ ಇಂಟ್ರೆಸ್ಟ್ ಆಗಿ ನಮ್ ಹೀರೋ ನೋಡ್ತಾ ಇರ್ಬೇಕಾದ್ರೇನೆ ಹಿಂದ್ಗಡೆಯಿಂದ ಲೀ ಬಂದ್ ಹಂಗೆ ನಮ್ಮ ಹೀರೋ ಶೋಲ್ಡರ್ಗೆನೆ ಕತ್ತಿನ ಇಳಿಸ್ಬಿಟ್ಟ. ನಮ್ ಹೀರೋ ಹಂಗೆ ಕೆಳಗಡೆ ಬಿದ್ದೇ ಬಿಟ್ಟ. ಇವಾಗ ನಮ್ ಹೀರೋಗ ಅರ್ಥ ಆಯ್ತು, ಇಷ್ಟೊತ್ತು ಬೆಳಗ್ಗೆಯಿಂದ ಇವಾಗವರೆಗೂ ಜೊತೆಗೆ ಇಟ್ಕೊಂಡ್ ಸುತ್ತಿದೀನಿ ಸೈಕೋ ಕಿಲ್ಲರ್ ನ, ಇವನೇ ನಿಜವಾದ ಸೈಕೋ ಅಂತ. ಹೀರೋ ಯಾಕೋ ಈ ತರ ಮಾಡ್ದೆ ಅಂತ ಕೇಳಿದಾಗ ಇವನು ತಲೆಗೆ ಹಾಕೊಂಡಿರೋ ವಿಗ್ ನ ತೆಗಿತಾನೆ. ಆಕ್ಚುಲಿ ಅವ್ನು ತಲೆಗೆ ಹಾಕೊಂಡಿರೋದು ಒಂದು ವಿಗ್. ಇದನ್ನ ಇದಕ್ಕೂ ಮುಂಚೆ ಒಂದು ಸೀನ್ ಅಲ್ಲಿ ಹೇಳ್ಬೇಕಾಗಿತ್ತು. ಆಕ್ಚುಲಿ ಏನಂದ್ರೆ ಇವನು ಮಾಡಿರೋ ಕೊಲೆಗಳಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹೇಳಿ ಫಾರೆನ್ಸಿಕ್ ಅವರು ಚೆಕ್ ಮಾಡ್ತಾರಲ್ಲ, ಆ ತರ ಒಂದು ಹುಡುಗಿ ಡ್ರೆಸ್ ಮೇಲೆ ಒಂದು ಕೂದಲು ಸಿಕ್ಕಿದೆ. ಬಟ್ ಅದು ರಿಯಲ್ ಮನುಷ್ಯರ ಕೂದಲಲ್ಲ, ಈ ವಿಗ್ದೆ ಕೂದಲು, ಅಂದ್ರೆ ಸಿಂಥೆಟಿಕ್ ಕೂದಲದು. ಅಂದ್ರೆ ಇವನೇ ಅಂತ ತಾನೇ ಅರ್ಥ. ಫಸ್ಟ್ ಆಫ್ ಆಲ್ ಯಾಕೋ ಈ ತರ ಮಾಡಿದೆ ಅಂತ ಕೇಳಿದ್ರೆ, ನನಗೆ ಮೆಟಲ್ಡಾ ಅಂದ್ರೆ ತುಂಬಾ ಇಷ್ಟ, ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಗೊತ್ತಾ. ಅಂತವಳು ನಂಬರ್ 1 ಸ್ಟೇಜ್ ಅಲ್ಲಿ ಇರ್ಬೇಕು. ಅಂದ್ರೆ ಈಗ ವ್ಯಾಗ್ ಆಪ್ ಅಲ್ಲಿ ನಂಬರ್ 1 ಸ್ಟೇಜ್ ಅಲ್ಲಿ ಇರ್ಬೇಕು ಅಂತ ಅವಳು ಮುಂದ್ಗಡೆ ಇರೋರ್ನೆಲ್ಲ ನಾನು ಸಾಯಿಸ್ಕೊಂಡ್ ಬಂದೆ. ಹಂಗ್ ನೋಡಿದ್ರೆ ಅಂದ್ರೆ ಇವನ ಥಿಯರಿ ಪ್ರಕಾರ ನೋಡಿದ್ರೆ ನಂಬರ್ 1 ಪ್ಲೇಸ್ ಅಲ್ಲಿ ಇರೋದು ನಮ್ ಹೀರೋ ತಾನೆ. ಹೀರೋನ ತಾನೆ ಫಸ್ಟ್ ಸಾಯಿಸ್ಬೇಕಾಗಿತ್ತು. ಬಟ್ ಯಾಕೆ ನಮ್ ಹೀರೋನ
ಸಾಯಿಸಿಲ್ಲ ಅಂತಂದ್ರೆ ನಮ್ ಹೀರೋ ಅಂದ್ರೆ ಇವ್ನಿಗೆ ತುಂಬಾ ಇಷ್ಟ ಅಂತೆ. ಅದು ಏನಕ್ಕೆ ಅಂತ ಕೇಳ್ತೀರಾ, ಇವ್ನ್ ಮಾಡೋ ಒಂದೊಂದು ಕೊಲೆ ಬಗ್ಗೆ ಕೂಡ ನಮ್ ಹೀರೋ ಮಾಡೋದೇ ಹತ್ರ ಕೊಲೆ ಕ್ರೈಮ್ ಗಳ ಬಗ್ಗೆ ತಾನೆ ಅವನು ವ್ಲಾಗ್ಸ್ ಎಲ್ಲ ಮಾಡೋದು. ಒಂದೊಂದು ಕೊಲೆನಲ್ಲಿ ಕೂಡ ಕೊಲೆಗಾರ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳಿರ್ತಾನೆ. ಅದ್ರಿಂದಾನೆ ಈ ಕೊಲೆಗಾರನ್ಗೆ ಅಂದ್ರೆ ಈ ಸೈಕೋಗೆ ನಮ್ ಹೀರೋ ಅಂದ್ರೆ ತುಂಬಾ ಇಷ್ಟ ಅಂತೆ. ಅಷ್ಟೇ ಅಲ್ಲದೆ ಅವ್ನ್ ಹೇಳಿದ್ದೇನು, ನನ್ಗೆ ಮೆಟಲ್ಡಾ ಅಂದ್ರೆ ತುಂಬಾನೇ ಇಷ್ಟ, ಅವಳ ನಂಬರ್ 1 ಪ್ರೈಸ್ಗೆ ಹೋಗ್ಬೇಕು ಅಂತ ಇವ್ರನ್ನೆಲ್ಲ ಸಾಯಿಸ್ದೆ ಅಂತ. ಎಷ್ಟೋ ಅವಳ ಮೇಲೆ ಪ್ರೀತಿ ತೋರಿಸ್ದ, ಮೆಸೇಜ್ ಮೇಲೆ ಮೆಸೇಜ್ ಆಗ್ದ, ಆ ಕಡೆಯಿಂದ ಏನು ರಿಪ್ಲೈ ಬಂದಿಲ್ಲ ಅಂದ್ರೆ ಕೂಡ ಇವನು ಲವ್ ಮಾಡ್ತಾನೆ ಇದ್ದ. ಆದ್ರೆ ಈ ಮೆಟಲ್ಡಾನೆ ದುಡ್ಡಿನ ಆಸೆಗೋಸ್ಕರ ಈ ಕಿಲ್ಲರ್ ಹೆಸರನ್ನ ಇಟ್ಕೊಂಡು ಬೇಡದಿರೋ ಕೆಲ್ಸಗಳೆಲ್ಲ ಮಾಡಿದ್ಲು. ಅದ್ರಿಂದ ಇವನ್ಗೆ ಟ್ರಿಗರ್ ಆದಂಗ ಆಗೋಯ್ತು, ಇವಳಿಗೆ ಬರೀ ದುಡ್ಡು ಮಾತ್ರನೇ ಇಂಪಾರ್ಟೆಂಟ್ ಅಂತ. ಅದಕ್ಕೋಸ್ಕರನೇ ಯಾವಾಗಿಂದನೂ ಅವನು ಮೆಟಲ್ಡಾನ ಫಾಲೋ ಮಾಡ್ಕೊಂಡೇ ತಾನೆ ಇದ್ದ. ಅವಳು ಏನೆಲ್ಲ ಮಾಡ್ತಾಳೆ ಅಂತ ಇವನಿಗೆ ಚೆನ್ನಾಗೇ ಗೊತ್ತಿತ್ತು. ಲೀಗೆ ಇವಳ ಹತ್ರ ಫೋರ್ಜರಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೊರಗಡೆ ತರಲೇಬೇಕಲ್ವಾ. ಅದಕ್ಕೆ ಒಂದೇ ಒಂದು ವ್ಯಕ್ತಿ ಅಂದ್ರೆ ನಮ್ ಹೀರೋ ಮಾತ್ರನೇ. ಹೆಂಗಾದ್ರೂ ಮಾಡಿ ಹೀರೋನ ಈ ವಿಷಯದಲ್ಲಿ ಎಳ್ಕೊಂಡ್ ಬಂದ್ರೇನೆ ಈ ಮೆಟಲ್ಡಾದು ಬಂಡವಾಳ ಎಲ್ಲ ಹೊರಗಡೆ ಬರೋದು ಅಂತ ಹೇಳಿ ಹೀರೋನ ಯೂಸ್ ಮಾಡ್ಕೊಂಡ. ಇವಾಗ ಅವಳು ಮಾಡಿರೋ ಪ್ರತಿಯೊಂದು ತಪ್ಪು ಕೂಡ ಜನಗಳೆಲ್ಲ ಅವಳನ್ನ ತಾನೆ ಬೈತಾರೆ, ಎಲ್ಲರೂ ಬಾಯಿಗೆ ಬಂದಂಗೆಲ್ಲ ಬೈತಾರ. ಬೈದಿದ್ದು ಆಯ್ತು, ಆತರ ಮಾಡಿದಾಗ ಅಯ್ಯೋ ದೊಡ್ಡ ತಪ್ಪು ಮಾಡ್ಬಿಟ್ನಲ್ವಾ ಅಂತ ಹೇಳಿ ಅವಳಿಗೆ ಗಿಲ್ಟ್ ಕಾಡಿ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಆ ಪ್ಲಾನ್ ಮಾಡಿನೇ ನಮ್ ಹೀರೋನ ಇದ್ರೊಳಗಡೆ ಎಳ್ಕೊಂಡ್ ಬಂದಿದ್ದು. ನಮ್ ಹೀರೋ ಮೆಟಲ್ಡಾ ಬಗ್ಗೆ ಎಲ್ಲಾರ್ಗು ಓಪನ್ ಆಗಿ ಹೇಳ್ದ ಅವಳು ಸತ್ತೋಗ್ತಾಳೆ ಅಂತ. ಅದಕ್ಕೋಸ್ಕರನೇ ಇವನ್ ಮನೆ ಅಡ್ರೆಸ್ ನ ಇವನೇ ಒಂದು ಐಡಿಯಿಂದ ನಮ್ ಹೀರೋಗೆ ಕಮೆಂಟ್ ಮಾಡಿ ನಮ್ ಹೀರೋನ ಇಲ್ಲಿವರೆಗೂ ಬರೋ ತರ ಮಾಡಿ ಇಷ್ಟೆಲ್ಲ ಆಯ್ತು. ಮೆಟಲ್ಡಾ ಬಂಡವಾಳ ಕೂಡ ಹೊರಗಡೆ ಬಂತು. ಆದ್ರೆ ಸೈಕೋ ಅಂತಂದ್ರೆ ಒಂದು ಯುನೀಕ್ ಸ್ಟೈಲ್ ಇರುತ್ತೆ, ಒಂದ್ ಸ್ಟೈಲ್ ಅಲ್ಲಿ ಕೊಲೆ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಈ ಕೊಲೆಗಳನ್ನ ಮೆಟಲ್ಡಾಗ್ ಮಾಡದೆ ಅಂತ ಅವ್ನು ಅನ್ಕೊಳ್ಳದೆ, ಮೀನ್ಸ್ ಜನಗಳಿಗೆ ಗೊತ್ತಾಗ್ಬಾರ್ದು ಅನ್ನೋದಕ್ಕೋಸ್ಕರ ಸುಮ್ನೆ ಅವ್ರ ಕೈನ ಒಂದೇ ತರ ಹಗ್ಗ ಕಟ್ ಹಾಕೋದು, ರೆಡ್ ಕಲರ್ ಡ್ರೆಸ್ ಹಾಕೋದು, ಮತ್ತೆ ಅವ್ರ ಡ್ರೆಸ್ ಅಲ್ಲಿ ಒಂದು ಪೀಸ್ ನ ಕಟ್ ಮಾಡೋದು ಅಂತ ಒಂದ್ ಸ್ಟೈಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಇದನ್ನೆಲ್ಲ ನಮ್ ಹೀರೋ ಹತ್ರ ಹೇಳ್ತಾನೆ. ನೋಡಕ್ ಒಳ್ಳೆ 5 ಪೈಸಾ ಕಾಯಿನ್ ಇದ್ದಂಗಿದ್ದಾನೆ, ಏನ್ ತಲೆ ಯೂಸ್ ಮಾಡಿದಾನೆ ನೋಡಿ. ಎಷ್ಟೇ ಅವನು ಹೀರೋನ ಏನು ಮಾಡಬಾರ್ದು ಅಂತ ಅನ್ಕೊಂಡಿದ್ರೆ ಕೂಡ ಇವಾಗ ವಾಂಟೆಡ್ ಹೀರೋನೇ ಬಂದು ಸಿಕ್ಕಾಕೊಂಡ್ರಲ್ಲ ಮುಂದ್ಗಡೆ, ಇನ್ ಸುಮ್ನೆ ಬಿಟ್ಬಿಡ್ತಾನ. ಆಲ್ರೆಡಿ ಶೋಲ್ಡರ್ ಅಲ್ಲಿ ಕತ್ತಿನ ಇಳಿಸಿದ್ದ, ಇವಾಗ ಕಾಲ್ಗೆ ಕೂಡ ಕತ್ತಿನ ಇಳಿಸ್ಬಿಟ್ಟ. ಇನ್ ಇವನಿಂದ ತಪ್ಪಿಸ್ಕೋಬೇಕಲ್ವಾ ನಮ್ ಹೀರೋ, ಹಂಗೆ ಹಿಂಗೆ ಮಾಡಿ ಕತ್ತಿ ತಗೊಂಡು ಅವನಿಗೆ ಚುಚ್ಚಿದ್ರು. ಅಷ್ಟೇ ಅಲ್ಲ, ಆಕ್ಟಿಂಗ್ ಅಂತ ಬಂದ್ರೇನೆ ನಮ್ ಹೀರೋ ಸಾಮಾನ್ಯವಾಗಿ ಆಕ್ಟಿಂಗ್ ಅಲ್ಲಿ ಇಳಿಯಲ್ಲ, ರಿಯಾಲಿಟಿಯಾಗೆ ಮಾಡ್ಬಿಟ್ಟು. ಯಾಕಂದ್ರೆ ಮೆಟಲ್ಡಾ ಕತ್ತಿ ಚಿಕ್ಬೇಕಾದ್ರೇನೆ ನೋಡಿದೀವಿ. ಇವಾಗ ಅವ್ನ್ ಪ್ರಾಣ ಕಾಪಾಡ್ಕೋಬೇಕು ಅಂತಂದ್ರೆ ಯಾವ ಲೆವೆಲ್ಗೆ ಮಾಡ್ಬೋದು. ಸೊ ನಮ್ ಹೀರೋ ಆ ಕಿಲ್ಲರ್ ಮೇಲೆ ಹತ್ ಕೂತ್ಕೊಂಡು ಅವ್ನ್ ಕತ್ತಿನ ಈಚೆಗೆ ಸಾಯಿಸಾಕ್ಬಿಟ್ರು. ಇದೆಲ್ಲಾನು ಲೈವ್ ಸ್ಟ್ರೀಮಿಂಗ್ ಆಗ್ತಾನೆ ಇರುತ್ತೆ. ಅವನ ಸಾಯಿಸಿದ್ಮೇಲೆ ಇದನ್ನ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬಿಟ್ಟಿದ್ದು ಆದ್ಮೇಲೆ ಸುಮಾರು ಜನ ಕಮೆಂಟ್ಸ್, ಕೆಲವ್ರು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಒಂದ್ 50% ಬಂದ್ರೆ ಇನ್ 50% ಅನ್ಯಾಯವಾಗಿ ಒಂದು ಅಮಾಯಕನ ಸಾಯಿಸ್ಬಿಟ್ರಲ್ಲ ಅಂತ ಬರುತ್ತೆ. ಅಯ್ಯೋ ಪಾಪಿಗ್ಲಾ, ನಿಮ್ಗೋಸ್ಕರನೇ ನಾನು ಕಷ್ಟಪಟ್ಟು ನನ್ನ ಪ್ರಾಣನ್ ಕೂಡ ಲೆಕ್ಕ ಮಾಡದೆ ಇಷ್ಟೆಲ್ಲಾ ವ್ಲಾಗ್ಸ್ ನ ಮಾಡ್ತಾ ಇದೀನಿ, ಆದ್ರೆ ಒಂದು ಅಮಾಯಕನ ಸಾಯಿಸ್ಬಿಟ್ಟೆ ಅಂತ ನನ್ನ ಹೇಳ್ತಾ ಇದ್ದೀರಾ. ಸ್ಟಾರ್ಟಿಂಗ್ ಅಲ್ಲಿ ನೀವೇ ನೋಡಿದ್ರಲ್ವಾ, ಅವನೇ ಸೈಕೋ ಕಿಲ್ಲರ್, ಪ್ರೂಫ್ ಸಮೇತ ನನ್ನ ಹತ್ರ ಇದೆ. ಆದ್ರೆ ನೀವ್ ಇತ್ರ ಹೇಳ್ತಾ ಇದೀರಲ್ವಾ. ಆದ್ರೆ ಇಲ್ಲಿಗೆ ನನ್ನ ಓಟ ಮುಗಿಯತ್ತೆ ಅಂತ ಅನ್ಕೋಬೇಡಿ. ನೀವೇನೋ ಹೇಳ್ತೀರಾ ಅಂತ ಹೇಳಿ ನಾನು ಇದನ್ನ ಸ್ಟಾಪ್ ಮಾಡಲ್ಲ. ಯಾವತ್ತಿಗೆ ಇದ್ರೂನು ನಾನ್ ಕೆಲ್ಸ ನಾನ್ ಮಾಡೇ ಮಾಡ್ತೀನಿ. ನಾನೇ ನಿಮ್ಮ ಮಿಸ್ಟ್ರಿ ಸಾಲ್ವರ್ ಅಂತ ಹೇಳಿ ಆ ವ್ಲಾಗ್ ನ ಕಂಪ್ಲೀಟ್ ಮಾಡ್ತಾನೆ. ಹಂಗೆ ಈ ಮೂವಿ ಕೂಡ ಮುಗೀತು. ಹೇಗಿತ್ತು ಈ ಮೂವಿ? ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ರಿಯಲ್ ಆಗಿ ಒಂದು ಸೈಕೋ ಕಿಲ್ಲರ್ ಅಂತ ಅನ್ಕೊಂಡ್ಬಿಟ್ಟೆ, ಬಟ್ ಈ ತರ ಎಲ್ಲ ಕೂಡ ಕಿಲ್ಲರ್ಸ್ ಇರ್ತಾರ ಅಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು, ನಾನಂತೂ ಎಂಜಾಯ್ ಮಾಡಿದೆ. ಅಂಡ್ ಈ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ಅಲ್ಲಿ ಮೀಟ್ ಆಗ್ತೀನಿ. ಬಾಯ್.